Hello students, I am Usha Rani, biology lecturer, Vishwamanava Composite PU College. So in previous class, that is on strategies for enhancement in food production, we discussed about the concepts, that is the plant breeding technique. The plant breeding technique, it is helpful for improving the crop varieties to get a desirable plant with quality and quantitative products ಅಂತ ಕರೆದಿದೆ ಹೌದಲ್ವಾ. ಸೊ ಇಷ್ಟನ್ನ ನಾವು ಅದರಲ್ಲಿ ಪ್ಲಾಂಟ್ ಬ್ರೀಡಿಂಗ್ ಇನ್ ಸ್ಟೆಪ್ಸ್ ಹೇಳಿದ್ವಿ. ದಟ್ ಈಸ್ ಆನ್ ಕಲೆಕ್ಷನ್ ಆಫ್ ವೇರಿಯಬಿಲಿಟಿ, ಎವ್ಯಾಲ್ಯೂಯೇಷನ್ ಅಂಡ್ ಟೆಸ್ಟಿಂಗ್, ಸೆಲೆಕ್ಷನ್ ಆಫ್ ರೀಕಾಂಬಿನೆಂಟ್ಸ್, ಹೈಬ್ರಿಡೈಸೇಷನ್ ಕ್ರಾಸ್ ಹೈಬ್ರಿಡೈಸೇಷನ್ ಆದ್ಮೇಲೆ ಸೆಲೆಕ್ಷನ್ ಆಫ್ ರೀಕಾಂಬಿನೆಂಟ್ಸ್ ಅಂಡ್ ಈವನ್ ಎವ್ಯಾಲ್ಯೂಯೇಷನ್, ಟೆಸ್ಟಿಂಗ್ ಅಂಡ್ ಅನ್ಕಮರ್ಷಿಯಲೈಸೇಷನ್ ಅಂತ ಬರ್ತಿದೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ನಾವು ಡಿಸ್ಕಸ್ ಮಾಡಿದಂತಹ ಕಾನ್ಸೆಪ್ಟ್. ಸೊ ದ ಪ್ಲಾಂಟ್ ಬ್ರೀಡಿಂಗ್ ಒಳಗಡೆ ಎನ್ಹಾನ್ಸ್ ಮಾಡಕ್ಕೆ ಹೆಲ್ಪ್ ಮಾಡಿದ್ದು ಗ್ರೀನ್ ರೆವಲ್ಯೂಷನ್ ಅನ್ನೋ ಕಾನ್ಸೆಪ್ಟ್. ಗ್ರೀನ್ ರೆವಲ್ಯೂಷನ್ ಇಂದ ಯಾವ್ಯಾವ ಪ್ಲಾಂಟ್ ವೆರೈಟೀಸ್, ರೈಸು, ವೀಟ್ ವೆರೈಟಿ, ಶುಗರ್ ಕೇನ್, ಸಮ್ ಆಫ್ ದ ಮಿಲೆಟ್ಸ್ ಗಳ ಬಗ್ಗೆ ಎಕ್ಸಾಂಪಲ್ ಹೇಳಿತ್ತು. ಸೊ ನೆಕ್ಸ್ಟ್ ಒನ್, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅ ಕಾನ್ಸೆಪ್ಟ್ ದಟ್ ಈಸ್ ದ ಪ್ಲಾಂಟ್ ಬ್ರೀಡಿಂಗ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್ ಅಂತ ಕರೀತೇವೆ. ಆ ಪ್ಲಾಂಟ್ ಬ್ರೀಡಿಂಗ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್ ಅಲ್ಲಿ ಏನೇನು ಪ್ರಾಪರ್ಟೀಸ್ ಗಳು ಪ್ಲಾಂಟ್ ಬ್ರೀಡಿಂಗ್ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಪ್ಲಾಂಟ್ ಬ್ರೀಡಿಂಗ್ for disease resistance. So disease and usually the plants are also affected by some of the diseases that have been affected by the pathogens like virus, bacteria and fungal. So most of the tropical regions ಅಲ್ಲಿ ಬೆಳೆಯುವಂತಹ crop varieties due to the pathogens effects, so the crop productivity ಏನಾಗುತ್ತೆ ರೆಡ್ಯೂಸ್ ಆಗ್ತಿದೆ. ಸೊ ಹಂಗಾಗಿ ಬೈ ದ ಹೆಲ್ಪ್ ಆಫ್ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ದ ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿ ಹ್ಯಾವ್ ಬಿನ್ ಡೆವಲಪ್ಡ್, ಸೊ ದಟ್ ಟು ಅವಾಯ್ಡ್ ದ ಪ್ರಾಬ್ಲಮ್ಯಾಟಿಕ್ ಕಂಡೀಷನ್ ದಟ್ ಹ್ಯಾಸ್ ಬಿನ್ ಅರೈಸ್ ಫ್ರಮ್ ದ ಪ್ಯಾಥೋಜನ್. ಸೊ ಈ ಕಾನ್ಸೆಪ್ಟ್ಸ್ ಗಳನ್ನ ಇವಾಗ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನೆಕ್ಸ್ಟ್ ಒನ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ದ ಡಿಸೀಸ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಹ್ಯಾವ್ ಬಿನ್ ಡೆವಲಪ್ಡ್ ಬೈ ದ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್. So most of the pathogens like bacteria, fungal and virus, they are affecting the crop varieties that even in a tropical region. So tropical climates alli ee pathogens galinda andre bacteria, fungal pathogens inda so nearly 20 to 30% of crops have been lost by these pathogens, or even total. So total ಆಗಿರಬಹುದು to 20 to 30% of crop losses has been resulted by the pathogens in a tropical climates yearly. So for this reason, there is the conventional methods of plant breeding. It involves an utilization of pesticides or insecticides. Even they are not affected. They are not adu effect ಆಗಲ್ಲ. ಕೆಲವೊಂದು ಏನ್ ಮಾಡ್ತೀವಿ, ಇನ್ಸೆಕ್ಟ್ಸ್ ಪೆಸ್ಟ್ ಬರ್ತಾ ಇರೋಂಗೆ ಸ್ಪ್ರೇ ಮಾಡ್ತಿರ್ತೀವಿ, ಅಥವಾ ಡಿಸೀಸ್ ಅಫೆಕ್ಟ್ ಆಗ್ತಾ ಇರೋಂಗೆ ಅವಾಯ್ಡ್ ಮಾಡ್ತೀವಿ. ಬಟ್ ದ ಪ್ಯಾಥೋಜನ್ಸ್ ಮೇ ಬಿ ಎಂಟರ್ಸ್ ಫ್ರಮ್ ಏರ್ ಆರ್ ಈವನ್ ಥ್ರೂ ಅ ಸಾಯಿಲ್. So it cannot be eradicated in uncommon view ಇಂದ ಅದನ್ನ eradicate ಮಾಡಕ್ಕಾಗಲ್ಲ. So wild varieties of plant varieties, some they are showing and resistant for some of the diseases. So by the plant breeding technique, the genetically superior plant variety which are showing resistant to diseases, they must be selected. So here the plants which are showing an genetic constitution with and showing a resistant for diseases, they must be selected. ಸೊ ಏನಾಗುತ್ತೆ, ಯಾವ ಪ್ಲಾಂಟ್ ಡಿಸೀಸ್ ರೆಸಿಸ್ಟೆನ್ಸ್ ಇದೆ ಅದನ್ನ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಫಸ್ಟ್ ನಾವೇನ್ ಮಾಡಬೇಕು ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಫಸ್ಟ್ ವಿ ಮಸ್ಟ್ ನೋ ದ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಅನ್ ಹೋಸ್ಟ್ ಪ್ಲಾಂಟ್, ದೆನ್ ದ ಕಾಸಿಟಿವ್ ಆರ್ಗ್ಯಾನಿಸಮ್, ಯಾವ ಆರ್ಗ್ಯಾನಿಸಮ್ ಇಂದ ಡಿಸೀಸ್ ಕಾಸ್ ಆಗಿದೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ದ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಹೌ ದ ಡಿಸೀಸ್ ಹ್ಯಾಸ್ ಬಿನ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಪ್ಲಾಂಟ್ ಟು ಅದರ್ ಪ್ಲಾಂಟ್, ಇಟ್ ಮಸ್ಟ್ ಬಿ ವಿಜುವಲೈಸ್ ಫಸ್ಟ್. ಸೊ ದಟ್ ಇವನ್ನ ವಿಜುವಲೈಸ್ ಮಾಡಿದ ಮೇಲೆ ದ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ಸ್ ಗಳು ನಿಮಗೆ ಗೊತ್ತಿದೆ. ಸೊ ಸಮ್ ಆಫ್ ದ ಪ್ಯಾಥೋಜನ್ಸ್ ದಟ್ ಆರ್ ಕಾಸಿಂಗ್ ಅಂಡ್ ಡಿಸೀಸಸ್ ಇನ್ ಪ್ಲಾಂಟ್ಸ್, ದ ಎಕ್ಸಾಂಪಲ್ಸ್ ಅಂತ ತಗೊಂಡ್ರೆ ಇದನ್ನ 1 or 2 ಮಾರ್ಕ್ಸ್ ಅಲ್ಲೂ ಕೂಡ ನೀವು ಕ್ವಶನ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇದೆ. ಸೊ ಅದಕ್ಕೆ ಎಕ್ಸಾಂಪಲ್ ನೋಡ್ತಾ ಬರೋಣ. ದಟ್ ಈಸ್ ಅನ್ ಬ್ರೌನ್ ರಸ್ಟ್ ಆಫ್ ವೀಟ್ ಪ್ಲಾಂಟ್. ಸೊ ವೀಟ್ಗೆ ಬ್ರೌನ್ ರಸ್ಟ್ ಅಂತ ಒಂದು ಡಿಸೀಸ್ ಬರುತ್ತೆ. ರೆಡ್ ರಾಟ್ ಆಫ್ ಶುಗರ್ ಕೇನ್, ಶುಗರ್ ಕೇನ್ಗೆ ರೆಡ್ ರಾಟ್ ಅನ್ನುವಂತಹ ಡಿಸಾರ್ಡರ್. ಕ್ರೂಸಿಫರ್ಸ್, ರೆಡ್ ರಾಟ್ ಆಫ್. ನೆಕ್ಸ್ಟ್ ಬಂದು ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ, ಪೊಟ್ಯಾಟೋಗೆ ಲೇಟ್ ಬ್ಲೈಟ್ ಅನ್ನುವಂತಹ ಡಿಸೀಸ್ ಬರುತ್ತೆ. ಬ್ಯಾಕ್ಟೀರಿಯಲ್ ಡಿಸೀಸ್ ಎಕ್ಸಾಂಪಲ್ ತಗೊಂಡ್ರೆ ಬ್ಲಾಕ್ ರಾಟ್ ಆಫ್ ಕ್ರೂಸಿಫರ್ಸ್, ಕ್ರೂಸಿಫರ್ಸ್ಗೆ ಬ್ಲಾಕ್ ರಾಟ್ ಅನ್ನುವಂತಹ ಡಿಸೀಸ್ ಬರುತ್ತೆ.
And viral disease example ತಗೊಂಡ್ರೆ tobacco mosaic virus and turnip mosaic virus ಅಂತ ಕರೀತೀವಿ. So these are some of the diseases that has been affected by the bacteria and even a fungi along with the viral diseases. So ಇವುಗಳನ್ನ eradicate ಮಾಡಕ್ಕೆ plant breeding techniques ನ ಯುಟಿಲೈಸ್ ಮಾಡ್ತೀವಿ. ಆ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ಅಲ್ಲಿ ಯಾವ್ಯಾವ ಸ್ಟೆಪ್ಸ್ ನ ಯುಟಿಲೈಸ್ ಮಾಡ್ತೀವಿ ಅಂತ ಈಗ ನೋಡೋಣ. ಸೊ ನೆಕ್ಸ್ಟ್ ಬಂತು ಮೆಥಡ್ಸ್ ಆಫ್ ಪ್ಲಾಂಟ್ ಬ್ರೀಡಿಂಗ್ ಫಾರ್ ಡಿಸೀಸ್ ರೆಸಿಸ್ಟೆನ್ಸ್. ಡಿಸೀಸ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಗಳನ್ನ ಹೆಂಗೆ ಡೆವಲಪ್ಮೆಂಟ್ ಮಾಡ್ತೀವಿ ಅದಕ್ಕೆ ಮೆಥಡ್. ದ ಕನ್ವೆನ್ಷನಲ್ ಮೆಥಡ್ ಆಫ್ ಪ್ಲಾಂಟ್ ಬ್ರೀಡಿಂಗ್ ವಿಚ್ ಇನ್ವಾಲ್ವ್ಸ್ ಅಂಡ್ ಫಾಲೋಯಿಂಗ್ ಸ್ಟೆಪ್ಸ್ that is to get developed a disease resistant plant ಅಂತ ತಗೊಂಡ್ರೆ the first step screening the germplasm for resistant source ಅಂತ ಕರೀತೀವಿ. So screening nothing but a selection. So the plants which are showing and resistant for the diseases, they must be selected in the form of germplasm collection. So last class ಅಲ್ಲಿ ಹೇಳಿದಿಲ್ಲ germplasm collection ಆಯ್ತು ಅಥವಾ ಸೀಡ್ ಆದ್ರೂ ಏನ್ ಮಾಡಬೇಕು ವೈಲ್ಡ್ ಹ್ಯಾಬಿಟೇಟ್ ಇಂದ ಯಾವುದು ಡಿಸೀಸ್ ರೆಸಿಸ್ಟೆಂಟ್ ಇದೆ ಆ ಪ್ಲಾಂಟ್ ಗಳನ್ನ ಏನ್ ಮಾಡ್ತೀವಿ ಸೆಲೆಕ್ಟ್ ಮಾಡ್ಕೊತೀವಿ. There is a screening the germplasm for resistant source which are showing resistant for diseases. They must be selected in the form of germplasm or in the form of plant or seed. So select ಮಾಡ್ಕೊತೀವಿ. So next one, hybridization of selected parents. The plants which are showing resistant for the diseases, they have been processed together by a process called as hybridization to obtain a hybrid variety. Hybrid plants ಬೇಕು ಅನ್ನೋದಕ್ಕೋಸ್ಕರ ನಾವು ಎರಡು ಪ್ಲಾಂಟ್ ನ ಕ್ರಾಸ್ ಮಾಡ್ತೀವಿ. ಸೊ ಕ್ರಾಸ್ ಮಾಡಿದ ಮೇಲೆ ಬಂದಿರೋ ವೆರೈಟೀಸ್ ಏನಾಗುತ್ತೆ hybridization. So cross hybridization among the selected parents, it has been done by a process called as emasculation, bagging, pollen dusting and tagging. So like the plant, the flowering plants which are showing and resistant for diseases, so it must be emasculated. Emasculation ಅಂದ್ರೆ ಏನು removal of anthers from the bisexual flower. So ಈ plant ಅಲ್ಲಿ ಇದು female reproductive part ಅನ್ಕೋಣ, ಇದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅನ್ಕೋಣ. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ನ ಕಟ್ ಮಾಡುವಂತಹ ಪ್ರೋಸೆಸ್ ಏನಂತ ಕರಿತೀವಿ emasculation. So here the two plants must be crossed. One of the plant it was showing and bacterial disease resistant ಇರುತ್ತೆ, ಇನ್ನೊಂದು fungal disease resistance ಇರುತ್ತೆ ಅನ್ಕೋಣ. ಅವೆರಡೂ ಇವಾಗ ಕ್ರಾಸ್ ಮಾಡಿದ್ಮೇಲೆ one plant it was showing the even for both bacterial and fungal resistant ಎರಡಕ್ಕೂ ಒಂದೇ ರೆಸಿಸ್ಟೆಂಟ್ ಪ್ರಾಪರ್ಟಿನ ತೋರಿಸುತ್ತೆ. ಸೊ ಹಾಗಾಗಿ ಈ ಪ್ಲಾಂಟ್ ಈಗ ಫೀಮೇಲ್ ಪ್ಲಾಂಟ್ ಅಂತ ಸೆಲೆಕ್ಟ್ ಮಾಡ್ತಿದ್ರೆ ದಟ್ ಫೀಮೇಲ್ ಪ್ಲಾಂಟ್ ಇಟ್ ಮಸ್ಟ್ ಕನ್ಸಿಸ್ಟಿಂಗ್ ಆಫ್ ಓನ್ಲಿ ಅ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಸೊ ಹಾಗಾಗಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ದಟ್ ಇಸ್ ಅನ್ ಆಂಥರ್ಸ್ ನ ಏನ್ ಮಾಡ್ತೀರಾ ರಿಮೂವ್ ಮಾಡ್ತೀರಾ ಬೈ ದ ಪ್ರೊಸೆಸ್ ಕಾಲ್ಡ್ emasculation. After that it has been covered by the help of butter paper by process called as bagging. ಅಕಸ್ಮಾತ್ ಕವರ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಬೇರೆ ಪೋಲನ್ ಗ್ರೇನ್ಸ್ ಬಂದು ಕುತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಹಂಗಾಗಿ. So after that pollen dusting, the plant which is considered as male plant and which is ಇದು bacterial resistant ಇದೆ, fungal resistant ತೋರಿಸುವಂತಹ ಪ್ಲಾಂಟ್ ಇಂದ pollen grains ನ ಕಲೆಕ್ಟ್ ಮಾಡಿ by removing bag the pollen grains are dusted over the stigma. This is called as pollen dusting. After the butter paper again need to be closed, it must be tagged with a label. ಅದಕ್ಕೆ particular labeling ನ ನಾವು ಕೊಡಬೇಕಾಗುತ್ತೆ by process called as tagging. So this is a mechanism which was involved in an hybridization. Hybridization among the selected parents. Male plant and female plant have been crossed together to get a hybrid variety. So after that, selection and evaluation of the hybrids. So which are showing an superior recombinants, they must be selected as a parents. ಇವುಗಳಲ್ಲಿ ಯಾವುದು superior recombinants ಆಗಿರುತ್ತೆ ಅವುಗಳನ್ನ ಏನಂತ ತಗೋಬೇಕು parents ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ. So that parents ನ ನಾವು ಕ್ರಾಸ್ ಮಾಡಿದ ಮೇಲೆ the hybrid variety ಬರುತ್ತೆ. Among hybrids, the superior recombinants must be selected again or evaluated. So it must be selected and evaluation of a hybrids. So where it has been evaluated by growing the plants in a particular region. A particular region ಅಲ್ಲಿ grow ಮಾಡಬೇಕಾಗುತ್ತೆ. Next process testing. So in testing, the plants that has been obtained as a hybrids, they must be grown in a research field first. So if they are showing an desirable variety, desirable characteristics in an research field, then it must be grown in a different geographical area in a different season. At least for the particular 3 seasons it must be grown. So ಎಲ್ಲ different geographical area ಎಲ್ಲ different seasons ಅದು ಬೆಳೆಸಿದ್ದೀವಿ ಅನ್ಕೊಳ್ಳೋಣ. That is process is called as an testing.
ಆಫ್ಟರ್ ಟೆಸ್ಟಿಂಗ್ ಅವೆಲ್ಲ ವೆರೈಟೀಸ್ ರಿಸಲ್ಟ್ ಮಾಡ್ತಿದೆ, ಎಲ್ಲ ಕಡೆನೂ ಒಳ್ಳೆ ವೆರೈಟಿ ಕೊಡ್ತು ಪ್ರಾಡಕ್ಟ್ ಅಂದ್ರೆ ದೇ ಮಸ್ಟ್ ಬಿ ರಿಲೀಸ್ ಫಾರ್ ಕಮರ್ಷಿಯಲೈಸೇಷನ್ ಆಸ್ ಅ ನ್ಯೂ ವೆರೈಟಿ. So they must be released for the market as a new variety. ಅದು ನ್ಯೂ ವೆರೈಟಿ ಅಂತ ಮಾರ್ಕೆಟ್ಗೆ ಅವನ್ನ ಏನ್ ಮಾಡಬೇಕಾಗತ್ತೆ, ರಿಲೀಸ್ ಮಾಡಬೇಕಾಗತ್ತೆ. So this is the steps that they are involved in a plant breeding to get a disease resistant variety. ಯಾವ್ಯಾವ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ಇದಾವೆ ಅಂತ ಒಂದೆರಡು ಟ್ಯಾಬ್ಲರ್ ಕಾಲಮ್ ಬರ್ಕೋಣ. ಸೊ ಇದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಪ್ಲಾಂಟ್ ರೆಸಿಸ್ಟೆಂಟ್ ವಿಚ್ ವಾಸ್ ಶೋಯಿಂಗ್ ಅಂಡ್ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ಅಂತ. ಸೊ ಈಗ ಯಾಕೆ ಮತ್ತೆ ರಿಪೀಟ್ ಮಾಡ್ತಿದ್ದೀವಿ ಅಂತಂದ್ರೆ ಇದು ಸ್ವಲ್ಪ ಇಂಪಾರ್ಟೆಂಟು, ಹಂಗಾಗಿ ಇನ್ನೊಂದು ರಿವೈಸ್ ಮಾಡಿ. ಸೊ ಮ್ಯೂಟೇಷನಲ್ ಬ್ರೀಡಿಂಗ್ ಇಂದ ಹೆಂಗೆ ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿನ ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಬೇಸಿಕ್ ಆಗಿ ಬೇಕು ಅಂತ ಸೊ ಮತ್ತೆ ರಿವೈಸ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಇದರಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಬಂದಿದ್ವಿ ಕೂಡ. ಸೊ ದ ಟೂ ವೆರೈಟೀಸ್ ಆಫ್ ಅನ್ ಕ್ರಾಪ್, ದಟ್ ಇಸ್ ಅನ್ ವೀಟ್ ಅಂಡ್ ಬ್ರಾಸಿಕಾ, ದ ವೆರೈಟೀಸ್ ಲೈಕ್ ಹಿಮಗಿರಿ ಅಂಡ್ ಪ್ಯೂಸಸ್ ವ್ಯಾಲಿ. ಸೊ ಇದನ್ನ ನಾವು ವಿಡಿಯೋ ಒಳಗಡೆ ಕೂಡ ಫೋಟೋಸ್ಗಳನ್ನ ತೋರಿಸಿದ್ವಿ, ಹಿಮಗಿರಿ ಪ್ಲಾಂಟ್ ಯಾವ ತರ ಇರುತ್ತೆ, ಪ್ಯೂಸಸ್ ವ್ಯಾಲಿ ಮತ್ತೆ ಏನಿರುತ್ತೆ ಅಂತ. ಸೊ ಇಟ್ ವಾಸ್ ಶೋಯಿಂಗ್ ಅಂಡ್ ರೆಸಿಸ್ಟೆಂಟ್ ಫಾರ್ ಡಿಸೀಸಸ್ ಲೈಕ್ ಅಂಡ್ ಲೀಫ್ ಅಂಡ್ ಸ್ಟ್ರೈಪ್ ರಸ್ಟ್, ಹಿಲ್ ಬಂಟ್ ಅಂಡ್ ಅಂಡ್ ವೈಟ್ ರಸ್ಟ್ ಅಂತ ಕರಿತೀವಿ. ಸೊ ಇದು ಯಾವ್ಯಾವ ಡಿಸೀಸಸ್ಗೆ ಈ ಟ್ಯಾಬ್ಲರ್ ಕಾಲಮ್ ಏನ್ ಬರ್ದಿದ್ದೀವಿ ಇದಕ್ಕೆ, ಇದು ನಿಮ್ಗೆ ಕಾಂಪಿಟೇಟಿವ್ ಅಲ್ಲೂ ಕೇಳ್ಬೋದು, 1 ಮಾರ್ಕ್ ಅಲ್ಲೂ ಕೂಡ ಇದನ್ನ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. So here the plant breeding to get a disease resistant variety, it is also developed by another technique called as mutational breeding. So mutational breeding ಅಂದ್ರೆ ಏನು, ಹೆಂಗ್ ಮಾಡ್ತಾರೆ ಅಂತ ಈಗ ನೋಡ್ತಾ ಬರೋಣ. So next one to the plant breeding, that is to get a disease resistant variety by the help of mutational breeding. So mutation ಅಂದ್ರೆ ಗೊತ್ತಿಲ್ಲ ನಮಗೆ, it is a sudden heritable changes which occurs in genes. So here mutation, it is a process of practicing and developing and disease resistant variety in an agricultural crop varieties. So adralli what is meant by mutational plant breeding, idana mutational plant breeding antane kariತೀವಿ. Mutational plant breeding, in this method the process by which the genetic variations are created through the changes in base sequence. The base sequence that was present inside the DNA, it gets genetic alterated or genetic variations has been created through changes in a base sequence. So within the genes, resulting in the creation of new character. So when the genes alteration it was resulting in the formation of a new character that they are not found in the parental type. Adu parental type alli ಕಾಣಿಸದೇ ಇರುವಂತಹ ಪ್ರಾಪರ್ಟಿನ ಅದು ಹೊಂದೋ ಹಾಗೆ ಜೀನ್ ವೇರಿಯೇಷನ್ಸ್ ಮಾಡ್ತಾರೆ. So here the mutation has been induced artificially. So mutation plants ಅಲ್ಲಿ ಯಾಕೆ ಮಾಡ್ತಾರೆ, artificially induction ಮಾಡ್ತಾರೆ. So through chemicals or through radiations. So chemicals induce ಮಾಡಿ ಅಥವಾ radiations ಗಳನ್ನ induce ಮಾಡಿ mutational breedings ಮಾಡ್ತಾರೆ. So ಒಂದು ಎಕ್ಸಾಂಪಲ್ ಅಂತ ತಗೊಂಡ್ರೆ ಮುಂಗ್ ಬೀನ್ ಅನ್ನುವಂತಹ ಪ್ಲಾಂಟ್ ಗೆ it was showing resistant to yellow mosaic virus and powdery mildew disease has been developed by mutational breeding. So mutational breeding ಇಂದ ಮುಂಗ್ ಬೀನ್ ಅನ್ನೋ ಪ್ಲಾಂಟ್ ಅಲ್ಲಿ ಯೆಲ್ಲೋ ಮೊಸಾಯಿಕ್ ವೈರಸ್ ಮತ್ತೆ ಪೌಡರಿ ಮಿಲ್ಡ್ಯೂ ಡಿಸೀಸಸ್ ನ ಎರಾಡಿಕೇಟ್ ಮಾಡೋದ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಕರೀತೀವಿ. ಸೊ ಹಿಯರ್ ಮ್ಯೂಟೇಷನಲ್ ಬ್ರೀಡಿಂಗ್, ಸೊ ಕಾಮನ್ಲಿ ದ ಕನ್ವೆನ್ಷನಲ್ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ಸ್ ಇಂದ ಆಚೆ ಬರೋದಕ್ಕೋಸ್ಕರ ವಿಚ್ ಆರ್ ಶೋಯಿಂಗ್ ಅಂಡ್ ಡಿಸೀಸ್ ರೆಸಿಸ್ಟೆಂಟ್ ಪ್ರಾಪರ್ಟಿ ತೋರಿಸದೇ ಇರೋದ್ರಿಂದ mutational breeding, it is an alternative type of an plant breeding method, that is to get a disease resistant varieties ಅಂತ ಕರೀಬಹುದು. So ಅದರಲ್ಲಿ it is a process where in the genes the genetic alteration has been done, or the variations of a genetic sequence have been done to get a genetically superior variety which are not showing the characteristics of parental type ತೋರಿಸದೇ ಇರುವಂತಹ ಕ್ಯಾರೆಕ್ಟರ್ ನ ಜೀನ್ ಆಲ್ಟ್ರೇಷನ್ ಮಾಡಿ ಬಂದಿರುವಂತಹ ಪ್ಲಾಂಟ್ಸ್ ಗಳನ್ನ ಡೆವಲಪ್ಮೆಂಟ್ ನ ಮ್ಯೂಟೇಷನಲ್ ಬ್ರೀಡಿಂಗ್ ಇಂದ ಮಾಡ್ತಾರೆ. ಹೌ ದ ಮ್ಯೂಟೇಷನ್ ಹ್ಯಾಸ್ ಬಿನ್ ಇಂಡ್ಯೂಸ್ಡ್ ಇನ್ ದ ಪ್ಲಾಂಟ್ ಆರ್ಟಿಫಿಷಿಯಲಿ ಬೈ ದ ಹೆಲ್ಪ್ ಆಫ್ ಕೆಮಿಕಲ್ಸ್ ನ ಇಂಡ್ಯೂಸ್ ಮಾಡಿ ಅಥವಾ ರೇಡಿಯೇಷನ್ಸ್ ನ ಪ್ಲಾಂಟ್ ಗೆ ಕೊಟ್ಬಿಟ್ಟು ಮ್ಯೂಟೇಷನಲ್ ಪ್ಲಾಂಟ್ ಬ್ರೀಡಿಂಗ್ ನ ಮಾಡ್ತಾರೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಮುಂಗ್ ಬೀನ್, ಇಟ್ ವಾಸ್ ಶೋಯಿಂಗ್ ರೆಸಿಸ್ಟೆಂಟ್ ಫಾರ್ ಯೆಲ್ಲೋ ಮೊಸಾಯಿಕ್ ಡಿಸೀಸ್, ಯೆಲ್ಲೋ ಮೊಸಾಯಿಕ್ ವೈರಸ್ ಅಂಡ್ ಪೌಡರಿ ಮಿಲ್ಡ್ಯೂ ಡಿಸೀಸ್ ಅಂತ ಕರೀತೀವಿ. ಸೊ ಇದನ್ನ ಹೆಂಗ್ ಡೆವಲಪ್ಮೆಂಟ್ ಮಾಡ್ತೀವಿ, ಅದರಿಂದ ಏನೇನು ಬರುತ್ತೆ ಅಂತ ನೋಡೋಣ ನೆಕ್ಸ್ಟ್. ಸೊ ಇಲ್ಲಿ ಮ್ಯೂಟೇಷನಲ್ ಬ್ರೀಡಿಂಗ್ ನ ಯಾವ ಪ್ರೊಸೆಸ್ ಯಾವ ತರ ಮಾಡ್ತಾರೆ ಅನ್ನೋದಕ್ಕೆ, ಫಸ್ಟ್ ದ ಮ್ಯೂಟೇಷನ್ ಇಟ್ ಇನ್ಕ್ಲೂಡ್ಸ್ ಸ್ಕ್ರೀನಿಂಗ್ ದ ಪ್ಲಾಂಟ್ ಮೆಟೀರಿಯಲ್ ಫಾರ್ ಡಿಸೀಸ್ ರೆಸಿಸ್ಟೆಂಟ್. ಸೊ ಸ್ಕ್ರೀನಿಂಗ್ ನಥಿಂಗ್ ಬಟ್ ಸೆಲೆಕ್ಷನ್. The plants which are showing resistant for diseases, they must be selected from the wild relatives. That is the first step. So wild relatives plants ಗಳಿಂದ ಯಾವ ರೆಸಿಸ್ಟೆಂಟ್ ಟು ಡಿಸೀಸ್ ತೋರಿಸುತ್ತೆ ಅವನ್ನ ನಾವು ಸ್ಕ್ರೀನಿಂಗ್ ಮೆಥಡ್ಸ್ ಇಂದ ಸೆಲೆಕ್ಟ್ ಮಾಡಬೇಕಾಗುತ್ತೆ.
So even it may be selected in the form of germplasm collection. So after selection, multiplication of selected parents for direct use or use in breeding. So here the plant that has been selected may be directly used for a mutational breeding, or it can be crossed by an inbreeding method. So ಒಂದೇ ಪ್ಲಾಂಟ್ಸ್ ಸ್ಪೀಸೀಸ್ ಮಧ್ಯೆ ಏನ್ ಮಾಡಬಹುದು, ಕ್ರಾಸಿಂಗ್ಸ್ ಮಾಡಿ ಕೂಡ ಇದನ್ನ ಡೆವಲಪ್ಮೆಂಟ್ ಮಾಡಬಹುದು. ಸೊ ಆಫ್ಟರ್ ಹಿಯರ್ ದ ಪೇರೆಂಟಲ್ ಪ್ಲಾಂಟ್ ಹ್ಯಾವ್ ಬಿನ್ ಸೆಲೆಕ್ಟೆಡ್. ಸೊ ಅನದರ್ ಮೆಥಡ್ ಟು ಸೆಲೆಕ್ಟೆಡ್ ಮ್ಯುಟೇಷನಲ್ ಪ್ಲಾಂಟ್ ಬ್ರೀಡಿಂಗ್ ಯಾವ ವೆರೈಟಿ ಯೂಸ್ ಮಾಡಬಹುದು ಅಂದ್ರೆ ಸೋಮೋಕ್ಲೋನಲ್ ವೇರಿಯಂಟ್ಸ್ ಅಂಡ್ ಜೆನೆಟಿಕ್ ಇಂಜಿನಿಯರಿಂಗ್ ಇಂದ ಡೆವಲಪ್ಮೆಂಟ್ ಆಗಿರೋ ಪ್ಲಾಂಟ್ಸ್ ಕೂಡ so they can be used as an parental plant varieties so to undergo for a mutational breeding. So ಈ ಮೂರು ಇಷ್ಟು ಸ್ಟೆಪ್ಸ್ ಗಳಿಂದ ಮ್ಯುಟೇಷನ್ ಬ್ರೀಡಿಂಗ್ ನ ಮಾಡ್ತೀವಿ. ಸೊ ಇಟ್ ಹ್ಯಾಸ್ ಬಿನ್ ಇಂಡ್ಯೂಸ್ಡ್ ಆರ್ಟಿಫಿಷಿಯಲಿ ಬೈ ದ ಯೂಸ್ ಆಫ್ ಕೆಮಿಕಲ್ಸ್ ಅಂಡ್ ರೇಡಿಯೇಷನ್ಸ್ ಅಂತ ಗೊತ್ತಿದೆ. ಸೊ ಫಸ್ಟ್ ರೇಡಿಯೇಷನ್ಸ್ ಅಥವಾ ಕೆಮಿಕಲ್ಸ್ ಇಂಡ್ಯೂಸ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು, ಪ್ಲಾಂಟ್ ನ ಸೆಲೆಕ್ಟ್ ಮಾಡಬೇಕು. How the plant have been selected? It has been selected includes a plant material which are showing resistant to diseases and multiplication of selected parents for direct use or for can be used in the form of inbreeding. So another method that is for selection, it includes selection of variants by somoclonal variants and genetic engineering. So ಈ ಪ್ರೋಸೆಸ್ ಇಂದ ಮ್ಯುಟೇಷನ್ ಬ್ರೀಡಿಂಗ್ ಇಂದ ಡೆವಲಪ್ಮೆಂಟ್ ಆಗಿರುವಂತಹ ಪ್ಲಾಂಟ್ ವೆರೈಟಿ ಯಾವುದು ಅಂತ ಈಗ ಫರ್ದರ್ ನೋಡೋಣ. So next, the example for the plant that has been developed for a disease-resistant variety by a plant breeding technique. Plant breeding technique in the mutational breeding na use ಮಾಡಿ ಯಾವ disease-resistant variety of plant na ನಾವು development ಮಾಡಿದೀವಿ ಅಂತಂದ್ರೆ, so that is a gene which was showing resistant to yellow mosaic virus. The plant, the gene that is resistant to yellow mosaic virus that was found in a wild species of bindi. So bindi ಅಂತ ಹೇಳಿದ್ರೆ that is a lady's finger. So ladies finger varieties ಅಲ್ಲಿ yellow mosaic virus variety ಗೆ ಏನು ತೋರಿಸುತ್ತೆ, it was showing resistant. So it has been transferred to raise a new variety by using that plant. The new plant variety that has been developed, that is called as Abelmoschus esculentus, which is called as Parbani Kranti. ಇದನ್ನ 1 ಮಾರ್ಕ್ ಅಲ್ಲಿ ಕೇಳ್ತಾರೆ. ಸೊ ಮ್ಯುಟೇಷನಲ್ ಬ್ರೀಡಿಂಗ್ ಇಂದ ಡೆವಲಪ್ಮೆಂಟ್ ಆಗಿರುವಂತಹ ಪ್ಲಾಂಟ್ ಸ್ಪೀಸಸ್ ಯಾವುದು ಅಂದ್ರೆ ಪರ್ಬಾನಿ ಕ್ರಾಂತಿ ಅಥವಾ Abelmoschus esculentus ಅಂತ ಕರೀತೀವಿ. So here it has been developed by transfer of resistant gene which is achieved by the sexual hybridization. So sexual hybridization method na use ಮಾಡಿ target plants selected plants madhya new variety of plant madhya crossings ಮಾಡ್ತಾರೆ sexual hybridization ಇಂದ. So ಆ ರೀತಿ ಡೆವಲಪ್ಮೆಂಟ್ ಆಗಿರೋದು. So the disease resistant, the plant which was showing resistant for an yellow mosaic virus, that is a bindi species that was present in a wild habitat. So by using that, the mutational breeding has been induced to over that plant to get a new variety that is called as Abelmoschus esculentus, that is called as Parbani Kranti. So ಇದನ್ನ ಮ್ಯುಟೇಷನಲ್ ಬ್ರೀಡಿಂಗ್ ಆರ್ಟಿಫಿಷಿಯಲ್ ಟೆಕ್ನಿಕ್ ನ ಯೂಸ್ ಮಾಡಿ ಕೆಮಿಕಲ್ಸ್ ಮತ್ತೆ ರೇಡಿಯೇಷನ್ಸ್ ನ ಇಂಡ್ಯೂಸ್ ಮಾಡಿ ಈ ಪ್ಲಾಂಟ್ ವೆರೈಟಿನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ದಟ್ ಪ್ಲಾಂಟ್ ವೆರೈಟಿ ಇಟ್ ವಾಸ್ ಶೋಯಿಂಗ್ ರೆಸಿಸ್ಟೆಂಟ್ ಫಾರ್ ಆನ್ ಡಿಸೀಸ್ ಕಾಲ್ಡ್ ಆಸ್ ಯೆಲ್ಲೋ ಮೊಸಾಯಿಕ್ ಡಿಸೀಸ್ ಅಂಡ್ ಪೌಡರಿ ಮಿಲ್ಡ್ಯೂ ಡಿಸೀಸ್ ಅಂತ ಕರೀತೀವಿ. ಈ ಎರಡು ಡಿಸೀಸ್ಗೂ ಕೂಡ ರೆಸಿಸ್ಟೆಂಟ್ ವೆರೈಟಿ ಡೆವಲಪ್ಮೆಂಟ್ ಆಗಿರೋದು ಯಾವುದು ಅಂದ್ರೆ ಪರ್ಬಾನಿ ಕ್ರಾಂತಿ ಅಥವಾ Abelmoschus esculentus ಅಂತ ಕರೀತೀವಿ. ಸೊ ಈ ತರ ಮ್ಯುಟೇಷನಲ್ ಬ್ರೀಡಿಂಗ್ ಒಂದು ಹೆಲ್ಪ್ ಆಯ್ತು. ಅನದರ್ ಪ್ಲಾಂಟ್ ಬ್ರೀಡಿಂಗ್ ಪ್ರೊಸೆಸ್ ದಟ್ ಈಸ್ ಟು ಗೆಟ್ ಅ ಪೆಸ್ಟ್ ಅಂಡ್ ಇನ್ಸೆಕ್ಟ್ ರೆಸಿಸ್ಟೆಂಟ್ ವೆರೈಟೀಸ್ ನ ನೋಡೋಣ. ಸೊ ಇಷ್ಟ ತನಕ ನಾವು ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ನ ಹೆಂಗ್ ಡೆವಲಪ್ಮೆಂಟ್ ಮಾಡ್ತೀವಿ ಬೈ ಯೂಸಿಂಗ್ ಮ್ಯುಟೇಷನಲ್ ಬ್ರೀಡಿಂಗ್ ನೋಡಿದ್ರಿ. ನೆಕ್ಸ್ಟ್ ಬಂತು ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ದಟ್ ಈಸ್ ಟು ಡೆವಲಪ್ ಅಂಡ್ ರೆಸಿಸ್ಟೆಂಟ್ ಓವರ್ ದ ಪೆಸ್ಟ್ ಅಂಡ್ ಇನ್ಸೆಕ್ಟ್ಸ್ ಗಳನ್ನ ನೋಡೋಣ. So plant breeding technique that has been utilized to get and the plant which was showing resistant for insects and pests. So here the plant have been developed. It is a method. Plant breeding is a method that is to develop a disease resistant variety by using a genetic controlled method. So it is also genetically controlled and manifested in the form of ಅದು genetically control ಮಾಡಬೇಕು ಮತ್ತೆ ಪ್ಲಾಂಟ್ ನ ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ತೀವಿ. ಮ್ಯಾನಿಫೆಸ್ಟ್ ಮೀನ್ಸ್ ಆಲ್ಟರೇಟ್. That is to show a form of morphological, physiological and biochemical characteristics. A plant ಅಲ್ಲಿ morphological changes ಆಗಿರಬಹುದು, physiological changes and biochemical characteristics ಗಳನ್ನ ಯುಟಿಲೈಸ್ ಮಾಡಿ ಜೆನೆಟಿಕ್ ಆಲ್ಟರೇಷನ್ ಮಾಡಿ ಡೆವಲಪ್ಮೆಂಟ್ ಮಾಡುವಂತಹ ಟೆಕ್ನಿಕ್ ಗಳು ಇದರಲ್ಲಿ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದಾವೆ, ಯಾವ್ಯಾವ ಪ್ಲಾಂಟ್ ಗೆ ಯಾವ್ಯಾವ ಇನ್ಸೆಕ್ಟ್ ಪೆಸ್ಟ್ ರೆಸಿಸ್ಟೆಂಟ್ ವೆರೈಟೀಸ್ ತೋರಿಸುತ್ತೆ ಅಂತ. ಅದನ್ನ ಒಂದು ಟ್ಯಾಬ್ಲರ್ ಕಾಲಮ್ ಅಲ್ಲಿ ಇದೆ, ಆ ಟ್ಯಾಬ್ಲರ್ ಕಾಲಮ್ ಬರ್ಕೋಣ. ಸೊ ಇಲ್ಲೊಂದು ಟ್ಯಾಬ್ಲೆಟ್ ಕಾಲಮ್ ಅಬ್ಸರ್ವ್ ಮಾಡ್ತಾ ಬರೋಣ. ದ ಪ್ಲಾಂಟ್ ವಿಚ್ ವಾಸ್ ಶೋಯಿಂಗ್ ರೆಸಿಸ್ಟೆಂಟ್ ಫಾರ್ ಆನ್ ಇನ್ಸೆಕ್ಟ್ಸ್ ಅಂಡ್ ಪೆಸ್ಟ್ ಅಂತ ಬಂದ್ರೆ,
So there are three varieties. The name of the crop wheat and the variety. So wheat plant, it was showing a characteristics that has been affected by the insects or pests. So ಇಲ್ಲಿ ಬರೀತಿದ್ದೀವಿ, there is an insect pest. So ಇಲ್ಲಿ characteristics ಒಳಗಡೆ hairy leaves and solid stem. The wheat plants are affected by hairy leaves. ಅಂದ್ರೆ leaves ಗಳು ಈ ತರ ಇರೋ ಬದಲಿ ಹೇರ್ like structures ಅಲ್ಲಿ presence ಇರುತ್ತೆ. Solid stem ತುಂಬಾ ಗಟ್ಟಿ ಇರುತ್ತೆ. So that is a characteristic feature that has been affected by the insect that is called as a seral leaf beetle. Seral leaf beetle ಅಂತ ಒಂದು ಬರುತ್ತೆ. So ಇನ್ನೊಂದು stem sawfly ಅಂತ ಕರೀತೀವಿ. ಇವೆರಡರಿಂದ ಇದು ಅಫೆಕ್ಟ್ ಆಗುತ್ತೆ. So next ಕಾಟನ್ ಪ್ಲಾಂಟ್ ಗೆ ಅಫೆಕ್ಟ್ ಆಗೋದು. ಇಲ್ಲೂ ಕೂಡ ಹೇರಿ ಅಂಡ್ ಸ್ಮೂತ್ ಲೀವ್ಸ್, ಹೇರಿ ತರ ಇರುತ್ತೆ, ಅದ್ರ ಲೀಫ್ ಗಳು ತುಂಬಾ ಸ್ಮೂತ್ ಇರುತ್ತೆ. ನೆಕ್ಟ್ರಾಲೆಸ್ ಕಂಡೀಷನ್, ಪ್ಲಾಂಟ್ ಅಲ್ಲಿ ನೆಕ್ಟರ್ ಕಾಂಪೋಸಿಷನ್, ಸ್ಯಾಪ್ ಅಂತ ಏನ್ ಕರಿತೀವಿ, ಲಿಕ್ವಿಡ್ ಕಾಂಪೋಸಿಷನ್ ಕೂಡ ರೆಡ್ಯೂಸ್ ಆಗಿರುತ್ತೆ. ಇಟ್ ಹ್ಯಾಸ್ ಬಿನ್ ಅಫೆಕ್ಟೆಡ್ ಬೈ ಆನ್ ಇನ್ಸೆಕ್ಟ್ಸ್ ಲೈಕ್ ಆನ್ ಜೆಸಿಡ್ಸ್ ಅಂಡ್ ಬಾಲ್ವಾಮ್. ಜೆಸಿಡ್ಸ್ ಅನ್ನುವಂತಹ ಇನ್ಸೆಕ್ಟ್ ಮತ್ತೆ ಬಾಲ್ವಾಮ್ ಅನ್ನುವಂತಹ ಇನ್ಸೆಕ್ಟ್ಸ್ ಇಂದ ಬರುತ್ತೆ. ಮೇಸ್ ಪ್ಲಾಂಟ್ ಗೆ ಎಫೆಕ್ಟ್ ಆಗುವಂತದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಹೈ ಆಸ್ಪಾರ್ಟಿಕ್ ಆಸಿಡ್. ಸೊ ಪ್ಲಾಂಟ್ ಅಲ್ಲಿ ಹೈ ಆಸ್ಪಾರ್ಟಿಕ್ ಆಗುತ್ತೆ, ಆಸ್ಪಾರ್ಟಿಕ್ ಆಸಿಡ್ ಪ್ರೊಡಕ್ಷನ್ ಆಗುತ್ತೆ. ಶುಗರ್ ಮತ್ತೆ ನೈಟ್ರೋಜನ್ ಕಂಟೆಂಟ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಲೋ ಶುಗರ್ ಅಂಡ್ ನೈಟ್ರೋಜನ್ ಕಂಟೆಂಟ್. ಇಟ್ ಹ್ಯಾಸ್ ಬಿನ್ ಅಫೆಕ್ಟೆಡ್ ಬೈ ದ ಸ್ಟೆಮ್ ಬೋರರ್. ಸೊ ಇಲ್ಲೇನು ಟ್ಯಾಬ್ಲೆಟ್ ಕಾಲಮ್ ಬರ್ತಿದ್ದೀವಿ, ಇದು 1 or 2 ಮಾರ್ಕಲ್ಲೂ ಕೇಳೋ ಕ್ವಶನ್, ಮತ್ತೆ ಕಾಂಪಿಟೇಟಿವ್ ಅಲ್ಲೂ ನಿಮ್ಗೆ ಇದರ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಸೊ ದೀಸ್ ಆರ್ ದ plant variety which was showing an insect which has been characterized by a insect effects ಅಂತ ಕರಿತೀವಿ. ಸೊ ಇನ್ಸೆಕ್ಟ್ ಮತ್ತೆ ಪೆಸ್ಟ್ ರೆಸಿಸ್ಟೆಂಟ್ ವೆರೈಟಿನ ಯಾವ ಮೆಥಡ್ಸ್ ಇಂದ ಇದನ್ನ ಡೆವಲಪ್ಮೆಂಟ್ ಮಾಡ್ತೀರಾ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ನೋಡೋಣ. ಸೊ ಇದರಲ್ಲಿ ಫರ್ದರ್ ಕಾನ್ಸೆಪ್ಟ್ಸ್ ನೋಡ್ಕೊಳ್ತಾ ಬಂದ್ರೆ, ಸೊ ಪ್ಲಾಂಟ್ ಬ್ರೀಡಿಂಗ್ ಫಾರ್ ಪೆಸ್ಟ್ ರೆಸಿಸ್ಟೆನ್ಸ್ ಇಟ್ ಇನ್ವಾಲ್ವ್ಸ್. ಪ್ಲಾಂಟ್ ಬ್ರೀಡಿಂಗ್ ಏನ್ ಮಾಡ್ತೀವಿ, ಫಸ್ಟ್ ಏನ್ ಮಾಡಬೇಕು, ಸ್ಕ್ರೀನಿಂಗ್ ಮಾಡಬೇಕು ಅಂತ. ಫಸ್ಟ್ ಟು ಲೊಕೇಟ್ ದ ಸೋರ್ಸ್ ಆಫ್ ರೆಸಿಸ್ಟೆಂಟ್ ಇನ್ ಜರ್ಮ್ ಪ್ಲಾಸಮ್ ಕಲೆಕ್ಷನ್. First, the plants must be selected by a process called as germplasm collection, which are showing a resistant for insects and pests. After that, it has been crossed together by a process called hybridization. So, following are the good source of resistance. Yava resistant property basis mele germplasm collection ಮಾಡ್ತಿರಾದ್ರೆ cultivated varieties, wild relative varieties, and even germplasm collection. By these methods, the plant which are showing a resistant for insect and pest need to be selected as a parents. After selecting, they have been crossed together by a process called cross hybridization. After cross hybridization, the plants have been selected. That is, a superior recombinants have been selected, and they have been tested and evaluated, where they must be grown in a research field first, then it must be grown in an agricultural field for different season and different geographical area. After that, they have been released for commercial purpose. So ishtu step plant breeding in first step ಏನು ಹೇಳಿದ್ರೆ ಅಷ್ಟು ಸ್ಟೆಪ್ಸ್ ಗಳು ಪ್ರತಿ ರೆಸಿಸ್ಟೆಂಟ್ ವೆರೈಟಿ, ಡಿಸೀಸ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಪೆಸ್ಟ್ ಇನ್ಸೆಕ್ಟ್ ರೆಸಿಸ್ಟೆಂಟ್ ವೆರೈಟಿಲಿ ಸೇಮ್ ಸ್ಟೆಪ್ಸ್ ಯುಟಿಲೈಸ್ ಆಗುತ್ತೆ. ಬಟ್ ಇಲ್ಲಿ ಯಾವ್ಯಾವ ವೆರೈಟೀಸ್ ಇಂದ ನಾವು ಜರ್ಮ್ಪ್ಲಾಸಮ್ ಕಲೆಕ್ಷನ್ ಮಾಡ್ಕೋಬಹುದು ಅಂದ್ರೆ ಕಲ್ಟಿವೇಟೆಡ್ ವೆರೈಟೀಸ್, ವೈಲ್ಡ್ ರಿಲೇಟಿವ್ ವೆರೈಟೀಸ್, ಜರ್ಮ್ಪ್ಲಾಸಮ್ ಕಲೆಕ್ಷನ್. ಸೊ ದೀಸ್ ಹ್ಯಾವ್ ಬಿನ್ ಯೂಸ್ಡ್ and it has been genetically manipulated to get a new variety. Plant variety na genetically manipulation ಮಾಡಿ new varieties ಬಂದಿದಾವೆ. ಆ new varieties ಗಳು ಯಾವುವು ಅಂತ ಈಗ ನೋಡೋಣ. ಸೊ ಇಲ್ಲಿ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಬಂದ್ರೆ there are 2 varieties of crop which are showing resistant for insects and pests that has been developed by a plant breeding technique. Brassica species ಅಂತ ಒಂದಿದೆ. ಈ Brassica species ಅಲ್ಲಿ variety Pusa gaurav. It was showing a resistant for an insect that is called as an aphids. Aphids ಅನ್ನುವಂತ ಇನ್ಸೆಕ್ಟ್ಸ್ ಗೆ ಇದು ರೆಸಿಸ್ಟೆಂಟ್ ಪ್ರಾಪರ್ಟಿ ತೋರಿಸುತ್ತೆ. ಸೊ another crop variety that is called as an okra, that is called as an bindi species ಗೆ okra ಅನ್ನುವಂಥದ್ದು. The variety it is called as an Pusa savani. Pusa savani ಅಂತ ಕರಿತೀವಿ. ಈ Pusa savani ಯಾವ ಇನ್ಸೆಕ್ಟ್ ಗೆ ರೆಸಿಸ್ಟೆಂಟ್ ಪ್ರಾಪರ್ಟಿ ತೋರಿಸುತ್ತೆ ಅಂದ್ರೆ ಫ್ರೂಟ್ ಅಂಡ್ ಶೂಟ್ ಬೋರರ್ ಅಂತ ಕರಿತೀವಿ. ಇದು ಕೂಡ 1 ಮಾರ್ಕ್ ಅಲ್ಲಿ ಕೇಳ್ಬೋದು ಮತ್ತೆ ಕಾಂಪಿಟೇಟಿವ್ ಅಲ್ಲೂ ಕೇಳ್ಬೋದು. ಸೊ ಹಂಗಾಗಿ ಇಷ್ಟು ಟ್ಯಾಬ್ಯುಲರ್ ಕಾಲಮ್ ನ ಬರ್ಸಿದೆ. ಸೊ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ಅನ್ನುವಂತಹ ಸ್ಟೆಪ್ಸ್ ಅಲ್ಲಿ ಫಸ್ಟ್ ಕಲೆಕ್ಷನ್ ಆಫ್ ವೇರಿಯಬಿಲಿಟಿ ಬೈ germplasm, cross hybridization by and selected among the selected parents, selection of superior recombinants, evaluation, testing and commercialization. ಇಷ್ಟು ಸ್ಟೆಪ್ಸ್ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ಇನ್ ಪ್ಲಾಂಟ್ಸ್ ಅಲ್ಲೂ ಡೆವಲಪ್ಮೆಂಟ್ ಮಾಡ್ತೀವಿ, ಪೆಸ್ಟ್ ಅಂಡ್ ಇನ್ಸೆಕ್ಟ್ ರೆಸಿಸ್ಟೆಂಟ್ ವೆರೈಟಿನೂ ಕೂಡ ಡೆವಲಪ್ಮೆಂಟ್ ಮಾಡ್ತೀವಿ. ಸೊ ಟು ಈವನ್ ದ ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿ ಕ್ಯಾನ್ ಆಲ್ಸೋ ಬಿ ಡೆವಲಪ್ಡ್ ಬೈ ಆನ್ ಮ್ಯೂಟೇಷನಲ್ ಬ್ರೀಡಿಂಗ್ ಅಂತ ಕೂಡ ನಾವು ಡಿಸ್ಕಸ್ ಮಾಡಿದೆ.
ಸೊ ಇಷ್ಟು ಕಾನ್ಸೆಪ್ಟು ನಾವಿವತ್ತು ಹೇಳಿರುವಂಥದ್ದು. ಸೊ ನೆಕ್ಸ್ಟ್ ಏನಪ್ಪಾ ಇದರಲ್ಲಿ ಅಂತಂದ್ರೆ ಅದು ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್, ದಟ್ ಈಸ್ ಟು ಇನ್ಕ್ರೀಸ್ ದ ಫುಡ್ ಕ್ವಾಲಿಟಿ. ಫುಡ್ ಕ್ವಾಲಿಟಿನ ಯಾವ ಟೆಕ್ನಿಕ್ ಇಂದ ಇದನ್ನ ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನೋದನ್ನ ಈಗ ನೋಡ್ತಾ ಬರೋಣ. ಓಕೆ, ಸೊ ಇಲ್ಲಿ ನಾವು ಫರ್ದರ್ ನೋಡ್ತಾ ಬಂದ್ರೆ ದಟ್ ಈಸ್ ಅ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ಫಾರ್ ಇಂಪ್ರೂವ್ಡ್ ಫುಡ್ ಕ್ವಾಲಿಟಿ. ಫುಡ್ ಕ್ವಾಲಿಟಿನ ಇಂಪ್ರೂವ್ ಮಾಡಕ್ಕೆ ಇಲ್ಲಿ ಮೆಥಡ್ಸ್ ಗಳಿದಾವೆ. ಅದಕ್ಕಿಂತ ಮುಂಚೆ ನಾವು ಫುಡ್ ಕ್ರಾಪ್ ಇಂಪ್ರೂವ್ಮೆಂಟ್ಸ್ ನ ಯಾಕೆ ಮಾಡಬೇಕು, ಫುಡ್ ಕ್ವಾಲಿಟಿ ಯಾಕೆ ಇನ್ಕ್ರೀಸ್ ಮಾಡಬೇಕು ಅನ್ನೋದಕ್ಕೆ ಸೊ ರೀಸನ್ ಇದೆ. ಮೋರ್ ದ್ಯಾನ್ 840 million people in the world, so they do not have an adequate food. More than 840 million people in the world, they are not having an adequate food. So because most of the peoples, they are in a below poverty level, they cannot buy the highly nutritive food, even they cannot buy a quality of fruits, vegetables and even a crop varieties. The essential common ಆಗಿ ಬೇಕಾಗಿರೋ ಊಟನ ಪರ್ಚೇಸ್ ಮಾಡೋಕ್ಕೂ ಆಗಲ್ಲ ಅವ್ರಿಗೆ, ಕ್ರಾಪ್ ವೆರೈಟೀಸ್ ನ ಪರ್ಚೇಸ್ ಮಾಡೋಕ್ಕೂ ಆಗಲ್ಲ, ಗ್ರೈನ್ಸ್ ಫುಡ್ ಗ್ರೈನ್ಸ್ ನ ಪರ್ಚೇಸ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಸೊ ಬಿಲಿಯನ್ ನಂಬರ್ ಆಫ್ ಪೀಪಲ್ ದೇ ಸಫರ್ ಫ್ರಮ್ ಮಾಲ್ ನ್ಯೂಟ್ರಿಷನ್. ಮಾಲ್ ನ್ಯೂಟ್ರಿಷನ್ ಅಂದ್ರೆ ಅಪೌಷ್ಟಿಕಾಂಶತೆ ಅಂತ ಕರೀತೀವಿ. ಸೊ ಡ್ಯೂ ಟು ದ ಲ್ಯಾಕ್ ಆಫ್ ನ್ಯೂಟ್ರಿಷನ್, ಇಫ್ ದೇ ಕೆನಾಟ್ ಬೈ ಫ್ರೂಟ್ಸ್, ವೆಜಿಟೇಬಲ್ಸ್ ಆರ್ ಇವನ್ ಅ ಫುಡ್ ಕ್ರಾಪ್ ವೆರೈಟೀಸ್, ಹೌ ಕ್ಯಾನ್ ದೇ ಈಟ್? ಅವ್ರು ಏನೆಲ್ಲ ತಿನ್ಬೇಕಾಗತ್ತೆ? So if they are not getting a sufficient nutritional products to their body, carbohydrates, proteins, vitamins, enzymes, essential fats, ಏನು ಸಿಗ್ತಿಲ್ಲ ಅವ್ರ ಬಾಡಿಗೆ ಅಂದಾಗ, so they may be affected by malnutrition. They are causing and deficiency disorders. ನಮಗೆ ಗೊತ್ತಿದೆ ಕೆಲವೊಂದು ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ನಮ್ಮ ಬಾಡಿಗೆ ಸಿಗದೆ ಇದ್ರೆ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಬರುತ್ತೆ. So billion numbers of people they are suffer from malnutrition and even they are suffer from affected from some of the deficiency disorders and even deficiency disorders ಜೊತೆಗೆ ಕೆಲವೊಬ್ಬರು ಪೀಪಲ್ಸ್ಗಳು ಅದರಿಂದನೇ ಡೆತ್ ಕೂಡ ಅಕ್ಕರ್ ಆಗ್ತಿದ್ದಾರೆ ಅಲ್ಲಿ ನಾವು ಹೇಳ್ಬೋದು. ಸೊ ಫಾರ್ ಟು ಓವರ್ಕಮ್ ಫ್ರಮ್ ದಿಸ್ ಪ್ರಾಬ್ಲಮ್ಸ್ ದೇರ್ ಈಸ್ ಅ ನೀಡ್ ಫಾರ್ ಟು ಇನ್ಕ್ರೀಸ್ ದ ಫುಡ್ ಕ್ವಾಲಿಟಿ. ಅವ್ರಿಗೆ ಸಿಗುವಂತ ಕಮ್ಮಿ ಫುಡ್ ಅಲ್ಲೇ ಕ್ವಾಲಿಟಿನ ಜಾಸ್ತಿ ಮಾಡೋದ್ರಿಂದ ಸೊ ದಟ್ ಈಸ್ ಮಾಲ್ ನ್ಯೂಟ್ರಿಷನ್ ಇಂದ ಪರ್ಸನ್ಸ್ಗೆ ಹೆಲ್ಪ್ ಮಾಡ್ಬೋದು, ಅದರಿಂದ ಆಚೆ ಬರೋಕ್ಕೆ ಹೆಲ್ಪ್ ಮಾಡ್ಬೋದು. So the reason one of the technique that is to helpful for increasing the food quality by plant breeding technique called as biofortification. ಈ biofortification ಇಂದ ಏನ್ ಮಾಡ್ತೀವಿ, ಕ್ರಾಪ್ ವೆರೈಟಿ ಫುಡ್ ಕ್ರಾಪ್ಸ್ ಗಳನ್ನ ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ತೀವಿ. ಬಯೋಫಾರ್ಟಿಫಿಕೇಶನ್ ಬಗ್ಗೆ ಸೊ 2 to 3 ಮಾರ್ಕ್ಸ್ ಅಲ್ಲಿ ನೋಟ್ ಕೇಳ್ತಾರೆ. ಸೊ ಅದನ್ನ ಈಗ ನೋಡ್ತಾ ಬರೋಣ. ಸೊ ಬಯೋಫಾರ್ಟಿಫಿಕೇಶನ್ ಅಂದ್ರೆ ಇಟ್ ಇಸ್ ಅ ಟೆಕ್ನಿಕ್. So that is, it is a process ಅಂತ ಕರೀಬಹುದು where it is helpful for enhancing the quality of food products which consisting of all the essential nutrients. ನಾವು ಬೆಳೆಸ್ತಿರುವಂತಹ ಕ್ರಾಪ್ ವೆರೈಟೀಸ್, ಫುಡ್ ವೆರೈಟೀಸ್ ಅಲ್ಲದೆ ಎಲ್ಲಾ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಗಳು ಅದರಲ್ಲಿ ಇನ್ವಾಲ್ವ್ ಆಗೋ ಹಂಗೆ ಮಾಡುವಂತಹ ಪ್ರೋಸೆಸ್ ನ ಬಯೋಫಾರ್ಟಿಫಿಕೇಶನ್ ಅಂತ ಕರೀತೀವಿ. ಸೊ ಇಟ್ ಇಸ್ ಅ ಪ್ರೋಸೆಸ್ ವೇರ್ breeding crops with higher level of vitamins, minerals and higher proteins and healthier fats. So this is essential for to supply the essential nutrient food to all the people anta kodanu kariyಬಹುದು. So the main objectives of biofortification yaak martini, so that is to get a food crop varieties with a higher protein and oil content with a quality and vitamin enriched one, mineral enriched one, ಮಿನರಲ್ ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಗಳು ಕೂಡ ಅದರಲ್ಲಿ ಜಾಸ್ತಿ ಇರಬೇಕು. ಪ್ರೋಟೀನು, ವಿಟಮಿನ್ಸು, ಮಿನರಲ್ಸು ಅಂಡ್ ಎಸೆನ್ಷಿಯಲ್ ಫ್ಯಾಟ್ಸ್ ಅಂತ ಕರಿತೀವಿ, ಹೆಲ್ತಿಯರ್ ಫ್ಯಾಟ್ಸ್ ಅಂತ ಕರಿತೀವಿ. ಇವೆಲ್ಲ ನಾವು ತಗೊಳ್ಳುವಂತಹ ಫುಡ್ ಕ್ರಾಪ್ಸ್ ಅಲ್ಲಿ ಜಾಸ್ತಿ ಎನ್ಹಾನ್ಸ್ ಮಾಡುವಂತಹ ಮೆಥಡ್ಸ್ ಗಳನ್ನ ಬಯೋಫಾರ್ಟಿಫಿಕೇಶನ್ ಅಂತ ಕರಿತೀವಿ. ಸೊ ಯಾವ್ಯಾವ ಕ್ರಾಪ್ ವೆರೈಟೀಸ್, ವೆಜಿಟೇಬಲ್ಸ್ ಗಳು ಬಯೋಫಾರ್ಟಿಫಿಕೇಶನ್ ಇಂದ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಏನೇನು ನ್ಯೂಟ್ರಿಷನ್ ಇದೆ ಅಂತ ನಾವು ನೋಡೋಣ ಈಗ. ಸೊ ಯಾವ್ಯಾವ ಕ್ರಾಪ್ ವೆರೈಟೀಸ್ಗಳು, ವೆಜಿಟೇಬಲ್ ಕ್ರಾಪ್ಸ್ ಆಗಿರ್ಬೋದು, ಫುಡ್ ಕ್ರಾಪ್ಸ್ ಆಗಿರ್ಬೋದು, ಬಯೋಫಾರ್ಟಿಫಿಕೇಶನ್ ಇಂದ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ನೋಡ್ತಾ ಬಂದ್ರೆ, ಹೈಬ್ರಿಡ್ ಮೇಸ್ ಇಟ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ಬಯೋಫಾರ್ಟಿಫಿಕೇಶನ್ ವೇರ್ ದಿಸ್ ಮೇಸ್ ಇಟ್ ಈಸ್ ಹ್ಯಾವಿಂಗ್ ಎ ಟ್ವೈಸ್ ಅಮೌಂಟ್ ಆಫ್ ಅನ್ ಅಮೈನೋ ಆಸಿಡ್. ನಾರ್ಮಲ್ ಅಮೈನೋ ಆಸಿಡ್ಸ್ ಗಿಂತ 2 ಪಟ್ಟು ಹೆಚ್ಚಿಗೆ ಅಮೈನೋ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ 2 ಅಮೈನೋ ಆಸಿಡ್ಸ್ ಯಾವ್ದಂದ್ರೆ ಲೈಸಿನ್ ಮತ್ತೆ ಟ್ರಿಪ್ಟೋಫಾನ್. ಇವ್ ನೆನಪಿರ್ಲಿ, ಲೈಸಿನ್ ಅಂಡ್ ಟ್ರಿಪ್ಟೋಫಾನ್. ಇಟ್ ಈಸ್ ಅನ್ ಅಮೈನೋ ಆಸಿಡ್ that has been extensively developed twice. It has been induced twice in amount in an hybrid maize developed by biofortification. So next, wheat variety, that is a name called as Atlas 66. It is having an high protein content. So ಇದರಲ್ಲಿ ಹೈ ಪ್ರೋಟೀನ್ ಕಂಟೆಂಟ್ ಗಳು ಪ್ರೆಸೆನ್ಸ್ ಇರುತ್ತೆ, ಸರಿನಾ? ಸೊ ನೆಕ್ಸ್ಟ್ ಒನ್,
So IARI, Indian Agricultural Research Institute, Indian Agricultural Research Institute, that was present in New Delhi. It has been developed varieties of vegetable crops by biofortification. So here the vegetable crops example tagondre vitamin A enriched carrot, spinach and pumpkin. Vitamin C enriched bitter gourd, mustard and tomato. Iron and calcium enriched spinach. Protein enriched beans, lab and pea. ಸೊ ಇಷ್ಟು ವೆಜಿಟೇಬಲ್ ಕ್ರಾಪ್ಸ್ಗಳು ಮತ್ತೆ ಫುಡ್ ಗ್ರೈನ್ಸ್ಗಳು ಬಯೋಫಾರ್ಟಿಫಿಕೇಶನ್ ಇಂದ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ವೀಟ್, ದಟ್ ಈಸ್ ಅನ್ ಹೈಬ್ರಿಡ್ ವೀಟ್. ಮೈಸ್, ಇಟ್ ಈಸ್ ಹ್ಯಾವಿಂಗ್ ಆನ್ ಹೈಯರ್ ನ್ಯೂಟ್ರಿಷನಲ್ ಕಂಟೆಂಟ್ ವಿತ್ ಆನ್ ಅಮೈನೋ ಆಸಿಡ್ ಲೈಕ್ ಲೈಸಿನ್ ಅಂಡ್ ಟ್ರಿಪ್ಟೋಫಾನ್, whereas in twice in amounts. Wheat, it is having a higher protein content named as Atlas 66. The vegetable crops that has been developed by IARI in New Delhi, vitamin A enriched yavu, vitamin C enriched crop varieties, iron ಮತ್ತೆ calcium enriched protein content. ಸೊ ಇದು ಬಯೋಫಾರ್ಟಿಫಿಕೇಶನ್. ನಿಮಗೆ 3 ಮಾರ್ಕ್ಸ್ಗೆ ನೋಟ್ ಕೇಳುವಂತಹ ಚಾನ್ಸಸ್ ಇದೆ, ಮತ್ತೆ ಇದಕ್ಕೆ ಎಕ್ಸಾಂಪಲ್ಸ್ ಕೂಡ ನೆನಪಿರ್ಬೇಕಾಗತ್ತೆ. ಸೊ ಇಷ್ಟು ಬಯೋಫಾರ್ಟಿಫಿಕೇಶನ್. ಸೊ ಇವತ್ತಿನ ಲಾಸ್ಟ್ ಕಾನ್ಸೆಪ್ಟ್ ಇನ್ನೊಂದೇನಪ್ಪ ಅಂದ್ರೆ ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಬರ್ಕೊಳ್ಳಿ. ಸೊ ಲಾಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಆನ್ ಸಿಂಗಲ್ ಸೆಲ್ ಪ್ರೋಟೀನ್, SCP. ಇದು 1 or 2 ಮಾರ್ಕಲ್ಲಿ ಕೇಳುವಂತಹ ಕ್ವಶನ್. So what is meant by SCP? It is an alternative source of an protein for nutrition in both human and animals. Animals allu ಮತ್ತೆ humans allu higher nutritional products enhance ಮಾಡಕ್ಕೆ ಹೆಲ್ಪ್ ಮಾಡುವಂತಹ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಪ್ರೋಟೀನ್ ನ ನಾವೇನಂತ ಕರಿತೀವಿ, ಸಿಂಗಲ್ ಸೆಲ್ ಪ್ರೋಟೀನ್. ಸಿಂಗಲ್ ಸೆಲ್, ಒಂದ್ ಸೆಲ್ ಹೊಂದಿರುವಂತಹ ಆರ್ಗ್ಯಾನಿಸಮ್ಸ್ ನ ನಾವು ಪ್ರೋಟೀನ್ ಎನ್ಹಾನ್ಸ್ ಮಾಡಕ್ಕೆ ಯುಟಿಲೈಸ್ ಮಾಡ್ತಾ ಹೋಗ್ತೀವಿ. ಸೊ ಹಿಯರ್ microbes, the single cell organisms are the microbes. The microbes are grown in an industrial scale as a source of good protein. So example, spirulina. It is a microbe that has been extensively grown in a media that is to act as an alternative source for protein. Hangagi spirulina, it can be used as a food supplements in space travelers and then first period odide. So ee spirulina, it has been grown on a water media. Idanna neeರಲ್ಲಿ ಬೆಳೆಸಬೇಕು. But the water must consisting of higher nutrients that to grow. ಅದರೊಳಗಡೆ ಏನಾಗಬೇಕು, ಹೈಯರ್ ನ್ಯೂಟ್ರಿಯೆಂಟ್ಸ್ ಕೂಡ ಪ್ರೆಸೆನ್ಸ್ ಇರಬೇಕಾಗುತ್ತೆ. ಆ ಹೈಯರ್ ನ್ಯೂಟ್ರಿಯೆಂಟ್ಸ್ ಅಂತ ತಗೊಂಡ್ರೆ ಫಸ್ಟ್ ಒನ್, ಇಟ್ ಕ್ಯಾನ್ ಆಲ್ಸೋ ಬಿ ಗ್ರೋ ಇನ್ ಅ ವಾಟರ್ ವಿಚ್ ಕನ್ಸಿಸ್ಟಿಂಗ್ ಆಫ್ ದರ್ ಇಸ್ ಅನ್ ಪೊಟ್ಯಾಟೋ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಪೊಟ್ಯಾಟೋ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಪೊಟ್ಯಾಟೋ ವಾಶ್ ಮಾಡಿರುವಂತಹ ನೀರು ಬಂದಿರುತ್ತೆ. ಸೊ ಅಂತಹ ವಾಟರ್ ಕೂಡ ನಾವು ಸ್ಪೈರುಲೈನಾ ಬೆಳೆಸಕ್ಕೆ ಯೂಸ್ ಮಾಡಬಹುದು. ಮೊಲಾಸಿಸ್, ದರ್ ಇಸ್ ಅ ಡಾರ್ಕ್ ಸಿರಪಿ ಲಿಕ್ವಿಡ್ ದಟ್ ಹ್ಯಾಸ್ ಬಿನ್ ಡಿಸ್ಚಾರ್ಜ್ ಫ್ರಮ್ ಶುಗರ್ ಕೇನ್ ಇಂಡಸ್ಟ್ರೀಸ್. And even it can be grown in a straw medium and even in a sewage water alli bartiruttalla sewage, but it must not consisting of a higher quantity of nutrient. So those nutrient water media which consisting of an higher nutrients like an carbohydrates, proteins, some of the essential elements iruvanತಹ ವಾಟರ್ ಮೀಡಿಯಾದಲ್ಲಿ ಸ್ಪೈರುಲೈನಾ ನ ಬೆಳೆಸ್ಬಿಟ್ಟು ಅದನ್ನ ಫುಡ್ ಸಪ್ಲಿಮೆಂಟ್ಸ್ ಆಗಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಫುಡ್ ಸಪ್ಲಿಮೆಂಟ್ಸ್ ಯಾಕೆ ನಾವು ಕಾಮನ್ ಆಗಿ ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್ ಅಂತ ತಗೊಂಡ್ರೆ ಫುಡ್ ಗ್ರೈನ್ಸ್ ನ ಅಂದ್ರೆ ಪ್ಲಾಂಟ್ ಪ್ರಾಡಕ್ಟ್ಸ್ ನ ಕನ್ಸ್ಯೂಮ್ ಮಾಡೋರು, ಅನಿಮಲ್ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡೋರು ಇರ್ತಾರೆ. ಸೊ ಅದರಲ್ಲಿ ಏನಕ್ಕೆ ಕನ್ಸ್ಯೂಮ್ ಮಾಡ್ತೀವಿ ನಾವು, ಟು ಗೆಟ್ ಅ ಎನರ್ಜಿ. ಸೊ ಆ ಎನರ್ಜಿ ಕಿಲೋ ಕ್ಯಾಲರೀಸ್ ಅಲ್ಲಿ ನಮ್ಗೆ ಸಪ್ಲೈ ಆಗಬೇಕು ಅಂದ್ರೆ ಅದು ಎಷ್ಟು ಅಮೌಂಟ್ ಸಪ್ಲೈ ಮಾಡುತ್ತೆ ಅನ್ನೋದು ರಿಲೇಟೆಡ್ ಆಗುತ್ತೆ. ಸೊ ಅನಿಮಲ್ ಫಾರ್ಮಿಂಗ್ ಅಂತ ನಾವು ಓದಿದೀವಿ. ಅನಿಮಲ್ ಫಾರ್ಮಿಂಗ್ ಅಲ್ಲಿ so 3 to 10 kg of grains is required to produce a 1 kg of meat in animal husbandry. ಸೊ ಹಾಗಾಗಿ ಇನ್ ಕಾಂಟ್ರಾಸ್ಟ್ ನಾವು ಪ್ಲಾಂಟ್ ಪ್ರಾಡಕ್ಟ್ಸ್, ಅನಿಮಲ್ ಪ್ರಾಡಕ್ಟ್ಸ್ ಏನಕ್ಕೆ ಡಿಪೆಂಡ್ ಆಗ್ತೀವಿ ಅಂದ್ರೆ ನ್ಯೂಟ್ರಿಷನಲ್ ಯಾವ್ದು ಜಾಸ್ತಿ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಸೊ ಇನ್ ಕಾಂಟ್ರಾಸ್ಟ್, ಯಾಕಂದ್ರೆ ಎಲ್ಲರೂ ಬೈ ಮಾಡಕ್ ಆಗದೆ ಇರೋ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಸಿಂಗಲ್ ಸೆಲ್ ಪ್ರೋಟೀನ್ ಇಂದ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ನಾವು ಪ್ರತಿಯೊಬ್ಬರಿಗೂ ಸಪ್ಲೈ ಮಾಡಬಹುದು ಅನ್ನೋದು ಮೇನ್ ಇಂಟೆನ್ಷನ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸಸ್ ರಿಲೇಟೆಡ್. ಸೊ ಇದ್ರ ರಿಲೇಟೆಡ್ ಅಸೈನ್ಮೆಂಟ್ ಕ್ವಶನ್ಸ್ ಬರ್ಕೊಳ್ಳೋಣ ಈಗ. ಸೊ ಇವತ್ತಿನ ಕ್ಲಾಸಸ್ ಅಲ್ಲಿ ಏನೇನು ಹೇಳಿದೀವಿ, ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ಟು ಗೆಟ್ ಅ ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿ, mutational breeding, plant breeding to get an insect and pest resistant variety, biofortification ಮತ್ತೆ single cell protein. ಸೊ ಇಷ್ಟು ಹೇಳಿದ್ದೀವಿ. ಇದರ ರಿಲೇಟೆಡ್ ಕ್ವಶನ್ಸ್ ಬರ್ಕೋಣ. ಸೊ ಅಸೈನ್ಮೆಂಟ್ಸ್ ಕ್ವಶನ್ಸ್ ಸ್ಟೂಡೆಂಟ್ಸ್ ಇವತ್ತು. ಎಕ್ಸ್ಪ್ಲೈನ್ ದ ಮ್ಯೂಟೇಷನಲ್ ಪ್ಲಾಂಟ್ ಬ್ರೀಡಿಂಗ್ ಟು ಗೆಟ್ ಅ ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿ. ಮ್ಯೂಟೇಷನಲ್ ಪ್ಲಾಂಟ್ ಬ್ರೀಡಿಂಗ್ ಇಂದ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ನ ಹೆಂಗೆ ಡೆವಲಪ್ಮೆಂಟ್ ಮಾಡ್ತೀರಾ ಇದನ್ನ ಬರೀಬೇಕು. ಅಲ್ಲಿ ಪ್ಲಾಂಟ್ ನೇಮ್ಗಳು, ಅಗಲ್ಮಾಸ್ಕಸ್ ಎಸ್ಕುಲೆಂಟಸ್ ಬಗ್ಗೆ ಕೂಡ ಡಿಸ್ಕ್ರಿಪ್ಷನ್ಸ್ ಕೊಡಬೇಕು. ಸೊ ರೈಟ್ ಎ ನೋಟ್ ಆನ್ ಪ್ಲಾಂಟ್ ಬ್ರೀಡಿಂಗ್ ಫಾರ್ ರೆಸಿಸ್ಟೆಂಟ್ ಟು ಇನ್ಸೆಕ್ಟ್ ಅಂಡ್ ಪೆಸ್ಟ್. ಇನ್ಸೆಕ್ಟ್ಸ್ ಮತ್ತೆ ಪೆಸ್ಟ್ ರೆಸಿಸ್ಟೆಂಟ್ ವೆರೈಟೀಸ್ ಹೆಂಗೆ ಡೆವಲಪ್ಮೆಂಟ್ ಮಾಡ್ತೀರಾ
ಇದು ಕ್ವಶನ್ ಈ ತರ ಕೇಳಲ್ಲ, ಬಟ್ ಏನಂದ್ರೆ ರೈಟ್ ಡೌನ್ ದ ಟ್ಯಾಬ್ಲರ್ ಕಾಲಮ್ಸ್ ಆಫ್ ಡಿಸೀಸ್, ಇನ್ಸೆಕ್ಟ್, ಪೆಸ್ಟ್ ರೆಸಿಸ್ಟೆಂಟ್ ವೆರೈಟೀಸ್. ಸೊ ಡಿಸೀಸ್ ರೆಸಿಸ್ಟೆಂಟ್ಗೆ, ಪೆಸ್ಟ್, ಇನ್ಸೆಕ್ಟ್ ರೆಸಿಸ್ಟೆಂಟ್ ವೆರೈಟೀಸ್ಗೆ ನಾವು ಟ್ಯಾಬ್ಲರ್ ಕಾಲಮ್ ಬರ್ಸಿದೀವಲ್ವಾ, ಅವನ್ನೆಲ್ಲ ಸಪ್ರೇಟ್ ಆಗಿ ಬರ್ಕೊಳ್ಳಿ. ಅವನ ಕ್ವಶನ್ ಕೂಡ ಸಪರೇಟ್ ಆಗಿ ಕೇಳ್ತಾರೆ. ರೈಟ್ ಎ ನೋಟ್ ಆನ್ ಬಯೋಫಾರ್ಟಿಫಿಕೇಶನ್. ಬಯೋಫಾರ್ಟಿಫಿಕೇಶನ್ ಅಂದ್ರೆ ಏನು, ಸೊ ಅದ್ರದ್ದು ಇಂಪಾರ್ಟೆನ್ಸ್, ಮತ್ತೆ ಅದು ಯಾವ್ಯಾವ ಕ್ರಾಪ್ ವೆರೈಟೀಸ್ ಅಲ್ಲಿ ಅದನ್ನ ಇನ್ವಾಲ್ವ್ ಮಾಡಿದ್ದಾರೆ ಅದನ್ನ ಬರ್ಕೊಳ್ಳಿ. ರೈಟ್ ಎ ನೋಟ್ ಆನ್ ಸಿಂಗಲ್ ಸೆಲ್ ಪ್ರೋಟೀನ್. ದರ್ ಇಸ್ SSCP ಇಂಪಾರ್ಟೆನ್ಸ್ ಬರೀಬೇಕು. ಸೊ ಇಷ್ಟು ಇವತ್ತಿನ ರಿಲೇಟೆಡ್ ಅಸೈನ್ಮೆಂಟ್ಸ್ ಕ್ವಶನ್. ಏನಾದ್ರು ಡೌಟ್ಸ್ಗಳಿದ್ರೆ, ಕ್ಲಾರಿಫಿಕೇಶನ್ ಬೇಕಿದ್ರೆ ನೀವು ನಮಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿದಂತಹ ಕಾನ್ಸೆಪ್ಟು ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕಲ್ಲಿ ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿ. ಇದನ್ನು ಪ್ರೀವಿಯಸ್ ಕ್ಲಾಸಲ್ಲೇ ಹೇಳಿದ್ವಿ, ಆದರೆ ಇನ್ನೂ ಒಂದು ಸತಿ ಅದನ್ನು ರಿವೈಸ್ ಕೂಡ ಮಾಡಿದ್ದೇವೆ. ಇವತ್ತು ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕಲ್ಲಿ ಮ್ಯುಟೇಷನಲ್ ಪ್ಲಾಂಟ್ ಬ್ರೀಡಿಂಗ್ ಅನ್ನುವಂಥ ಪ್ರೋಸೆಸ್ನ ಓದಿದ್ದೇವೆ. ಸೊ ಇಟ್ ಈಸ್ ಅ ಪ್ರೋಸೆಸ್ ಬೈ ವಿಚ್ ದ ಜೆನೆಟಿಕ್ ವೇರಿಯೇಷನ್ಸ್ ಆರ್ ಕ್ರಿಯೇಟೆಡ್ ಥ್ರೂ ದ ಚೇಂಜಸ್ ಇನ್ ದ ಬೇಸ್ ಸೀಕ್ವೆನ್ಸ್. ಇಲ್ಲಿ ಬೇಸ್ ಸೀಕ್ವೆನ್ಸಲ್ಲಿ ಜೆನೆಟಿಕ್ ವೇರಿಯೇಷನ್ಸ್ನ ಮಾಡಿ ವಿತಿನ್ ದ ಜೀನ್ಸ್ ದೇ ಆರ್ ರಿಸಲ್ಟಿಂಗ್ ಇನ್ ಅ ನ್ಯೂ ಕ್ಯಾರೆಕ್ಟರ್ಸ್. ಸೊ ಜೀನ್ಸ್ನ ಚೇಂಜ್ ಮಾಡಿದ ಮೇಲೆ ಅದರಲ್ಲಿ ನ್ಯೂ ಕ್ಯಾರೆಕ್ಟರ್ ಈ ಪ್ಲಾಂಟಲ್ಲಿ ನೋಡ್ಬೋದು. ಈ ಪ್ಲಾಂಟಿಗೂ ಸೊ ಈ ಪ್ಲಾಂಟಲ್ಲಿರೋ ಲೀಫನ್ನು ಡಿಫ್ರೆನ್ಸ್ ನೋಡಿದಾಗ ಇಲ್ಲಿ ಆಲ್ಟ್ರೇಷನ್ ಆಗಿರುವಂತಹ ಜೆನೆಟಿಕ್ ಮೆಟೀರಿಯಲ್ ಬೇಸಿಸ್ ಮೇಲೆ ಮ್ಯುಟೇಷನಲ್ ಬ್ರೀಡಿಂಗ್ ಅಂತ ಹೇಳ್ಬೋದು. ಮ್ಯುಟೇಷನಲ್ ಬ್ರೀಡಿಂಗ್ ಇಟ್ ಹ್ಯಾಸ್ ಯೂಶಲಿ ಕಂಡಕ್ಟೆಡ್ ಬೈ ಆನ್ ಆರ್ಟಿಫಿಷಿಯಲ್ ಮೆಥಡ್ ಬೈ ದ ಯೂಸೇಜ್ ಆಫ್ ಕೆಮಿಕಲ್ಸ್ ಆರ್ ರೇಡಿಯೇಷನ್ಸ್ ಅಂತ ಕೂಡ ಕರಿತೀವಿ. ಬಟ್ ಫಸ್ಟು ಮ್ಯುಟೇಷನಲ್ ಬ್ರೀಡಿಂಗ್ನ ಯಾವ ಪ್ಲಾಂಟ್ಸಲ್ಲಿ ಮಾಡಿದ್ದು, ಮುಂಗ್ ಬೀನ್ ಅಂತ ಹೇಳಿದ್ವಿ, ಹೌದಾ. ಇಟ್ ವಾಸ್ ಶೋಯಿಂಗ್ ರೆಸಿಸ್ಟೆಂಟ್ ಟು ಯೆಲ್ಲೋ ಮೊಸಾಯಿಕ್ ವೈರಸ್ ಆ್ಯಂಡ್ ಪೌಡರಿ ಮಿಲ್ಡ್ಯೂ ಡಿಸೀಸ್ ಅಂತ ಕರಿತೀವಿ. ಸೊ ಮುಂಗ್ ಬೀನ್ ಅಂತ ಏನಿದೆ ಆ ಪ್ಲಾಂಟಲ್ಲಿ ಎಫೆಕ್ಟ್ ಆಗುವಂತಹ ಡಿಸೀಸ್, ದಟ್ ಈಸ್ ಅನ್ ಯೆಲ್ಲೋ ಮೊಸಾಯಿಕ್ ವೈರಸ್ ಇನ್ ದ ಮುಂಗ್ ಬೀನ್. ಸೊ ಈ ಲೀಫಿನ ಮೇಲೆ ಯೆಲ್ಲೋ ಕಲರ್ ಪ್ಯಾಚಸ್ಗಳನ್ನ ನಾವು ನೋಡ್ತಿದ್ದೀವಲ್ವಾ, ದಟ್ ಈಸ್ ಅನ್ ಯೆಲ್ಲೋ ಮೊಸಾಯಿಕ್ ವೈರಸ್ ದಟ್ ಹ್ಯಾಸ್ ಬಿನ್ ಕಾಸ್ಡ್ ಟು ಆನ್ ಮುಂಗ್ ಬೀನ್. ಸೊ ಈ ಪ್ಲಾಂಟಲ್ಲಿ ಈ ಡಿಸೀಸ್ ಬರದೇ ಇರೋ ಹಂಗೆ ಮ್ಯುಟೇಷನಲ್ ಬ್ರೀಡಿಂಗಿಂದ ಎನ್ಹ್ಯಾನ್ಸ್ ಮಾಡಬಹುದು. ಸೊ ನೆಕ್ಸ್ಟು ಪೌಡರಿ ಮಿಲ್ಡ್ಯೂ ಡಿಸೀಸ್ ಅಂತ ಕರೆದಿದ್ದೇವೆ. ಇದು ಪೌಡರಿ ಲೀಫ್ ಮೇಲೆಲ್ಲ ಪೌಡರ್ ಲೈಕ್ ಸ್ಟ್ರಕ್ಚರ್ಸ್ ಅಪಿಯರೆನ್ಸ್ ಕಾಣಿಸ್ತಿದೆ. ಸೊ ಇದನ್ನು ನಾವು ಪೌಡರಿ ಮಿಲ್ಡ್ಯೂ ಡಿಸೀಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಶಲಿ ಮ್ಯುಟೇಷನ್ ಅನ್ನುವಂತಹ ಪ್ರೋಸೆಸ್ಸು ನಾವು ಮಾಡೋದಕ್ಕೆ ಏನಕ್ಕೋಸ್ಕರ, ಟು ಗೆಟ್ ಅ ಪ್ಲಾಂಟ್ ವೆರೈಟಿ ವಿಚ್ ಆರ್ ಡಿಸೀಸ್ ಫ್ರೀ and it must show an resistant to an yellow mosaic virus and powdery mildew disease ಅಂತ ಕರಿತೀವಿ. ಸೊ ಈ ಎರಡಕ್ಕೂ ರೆಸಿಸ್ಟೆಂಟ್ ಪ್ರಾಪರ್ಟಿ ಇರುವಂತಹ ಒಂದು ಪ್ಲಾಂಟನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ದಟ್ ಪ್ಲಾಂಟ್ ವಿಚ್ ಈಸ್ related to an wild species called bindi and has been raised to a new variety called as Ebelmoschus esculentus. Ebelmoschus esculentus bindi species ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಬಾನಿ ಕ್ರಾಂತಿ. ಇಲ್ಲಿ ಮ್ಯುಟೇಷನಲ್ ಬ್ರೀಡಿಂಗಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಯಾವ ಪ್ಲಾಂಟಿಗೆ ಯೆಲ್ಲೋ ಮೊಸಾಯಿಕ್ ವೈರಸ್ ಆ್ಯಂಡ್ ಪೌಡರಿ ಮಿಲ್ಡ್ಯೂ ಡಿಸೀಸ್ ಬರುತ್ತೆ, ಮುಂಗ್ ಬೀನ್ ರೆಸಿಸ್ಟೆಂಟ್ ಪ್ರಾಪರ್ಟಿ ತೋರಿಸುತ್ತೆ. ಅಥವಾ ಮುಂಗ್ ಬೀನು ಯಾವ ರೆಸಿಸ್ಟೆಂಟ್ ಪ್ರಾಪರ್ಟಿಲಿ ಯಾವ ಡಿಸೀಸ್ಗೆ ರೆಸಿಸ್ಟೆಂಟ್ ಆಗಿರುತ್ತೆ ಅಂದರೆ ಯೆಲ್ಲೋ ಮೊಸಾಯಿಕ್ ವೈರಸ್ ಆ್ಯಂಡ್ ಪೌಡರಿ ಮಿಲ್ಡ್ಯೂ ಡಿಸೀಸ್ ಅಂತ ಕರಿತೀವಿ. ಮ್ಯುಟೇಷನಲ್ ಬ್ರೀಡಿಂಗಿಂದ ಯೆಲ್ಲೋ ಮೊಸಾಯಿಕ್ ವೈರಸ್ ರೆಸಿಸ್ಟೆಂಟ್ ವೆರೈಟಿ ಆಫ್ ಬಿಂಡಿ ಸ್ಪೀಸಸ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಅದು ಯಾವ ಸ್ಪೀಸಸ್ ಅಂದರೆ ಎಬೆಲ್ಮಾಸ್ಕಸ್ ಎಸ್ಕ್ಯುಲೆಂಟಸ್ ಅಥವಾ ಪರ್ಬಾನಿ ಕ್ರಾಂತಿ ಅಂತ ಬರಿತೀವಿ. ಸೊ ಇದು the transfer of resistant gene, it is achieved by the sexual hybridization. ಸೊ ಈ ರೆಸಿಸ್ಟೆಂಟ್ ಜೀನ್ ಹೆಂಗೆ ಅಚೀವ್ ಮಾಡಿದ್ವಿ, ಬೈ ಕ್ರಾಸಿಂಗ್ ಬಿಟ್ವೀನ್ ಬೈ ಶೋಯಿಂಗ್ ಆ್ಯನ್ ಸೆಕ್ಷುವಲ್ ಹೈಬ್ರಿಡೈಸೇಷನ್ ಬಿಟ್ವೀನ್ ದ ಟಾರ್ಗೆಟ್ಸ್ ಆ್ಯಂಡ್ ದ ಸೋರ್ಸ್ ಪ್ಲಾಂಟ್ಸ್ ದಟ್ ಹ್ಯಾಸ್ ಬಿನ್ ಫಾಲೋಡ್ ಬೈ ಸೆಲೆಕ್ಷನ್. ನಮಗೆ ಗೊತ್ತಿದೆ ಸ್ಕ್ರೀನಿಂಗ್ ಮಾಡ್ತೀರಾ. ಸೊ ನೆಕ್ಸ್ಟು ಕ್ರಾಸ್ ಹೈಬ್ರಿಡೈಸೇಷನ್ ಮಾಡ್ತೀವಿ, ಟೆಸ್ಟಿಂಗ್ ಮಾಡ್ತೀವಿ, ಎವ್ಯಾಲ್ಯೂಯೇಷನ್ಸ್ ಮಾಡ್ತೀವಿ, ಆಮೇಲೆ ಕಮರ್ಷಿಯಲ್ ಪರ್ಪಸ್ ರಿಲೀಸ್ ಮಾಡ್ತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಇವತ್ತು ಡಿಸ್ಕಸ್ ಮಾಡಿದ್ದು ಪ್ಲಾಂಟ್ ಬ್ರೀಡಿಂಗ್ ಫಾರ್ ಡೆವಲಪಿಂಗ್ ಆ್ಯಂಡ್ ರೆಸಿಸ್ಟೆಂಟ್ ಟು ಇನ್ಸೆಕ್ಟ್ ಆ್ಯಂಡ್ ಪೆಸ್ಟ್ ಅಂತ. ಸೊ ಅದರಲ್ಲಿ ನೀವು ಒಂದು ಟ್ಯಾಬ್ಯುಲರ್ ಕಾಲಮ್ ಬರ್ಕೊಂಡಿದ್ರಿ, ಹೌದಾ. ನೇಮ್ ಆಫ್ ದ ಕ್ರಾಪಲ್ಲಿ ವೀಟು, ಕಾಟನು, ಮೇಸ್ ಬರ್ದಿದ್ರಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆ್ಯನ್ ಪ್ಲಾಂಟ್ಸ್ ವಿಚ್ ಹ್ಯಾವ್ ಬಿನ್ ಅಫೆಕ್ಟೆಡ್ ಬೈ ದ ಪೆಸ್ಟ್, ರೆಸಿಸ್ಟೆಂಟ್ ಟು ಪೆಸ್ಟ್ ಅಂತ ಬರ್ದಿದ್ದೀವಿ. ಈ ಕಡೆ ಇನ್ಸೆಕ್ಟ್ ಆರ್ ಪೆಸ್ಟ್ ಅಂತ ಇದೆಯಲ್ವಾ, ಆ ಇನ್ಸೆಕ್ಟ್ ಆರ್ ಪೆಸ್ಟಲ್ಲಿ ನೀವೇನು ಮಾಡ್ಕೋಬೇಕು, ರೆಸಿಸ್ಟೆಂಟ್ ಟು ಪೆಸ್ಟ್, ಯಾವ ಪ್ಲಾಂಟಿಗೆ ಯಾವ ಪೆಸ್ಟಿಗೆ ರೆಸಿಸ್ಟೆಂಟ್ ಪ್ರಾಪರ್ಟಿ ತೋರಿಸುತ್ತೆ. ಸೊ ಅದರಲ್ಲಿ ಫಸ್ಟ್ ಒಂದು ಬರ್ದಿದ್ದೀರಾ, ವೀಟ್ ಪ್ಲಾಂಟಿಗೆ ಹೇರಿ ಲೀವ್ಸ್ ತೋರಿಸುತ್ತೆ, ಸಾಲಿಡ್ ಸ್ಟೆಮ್ ಇರುತ್ತೆ, ದಟ್ ಈಸ್ ಡ್ಯೂ ಟು ಆನ್ ಸೆರಲ್ ಲೀಫ್ ಬೀಟಲ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಸ್ಟೆಮ್ ಸಾಫ್ಲೈ. ಸೊ ದೀಸ್ ಆರ್ ದ ಟೂ ಪೆಸ್ಟ್ so which are causing an hairy leaves and solid stem in the wheat. So they are showing an resistant over it, that is over the seral leaf beetle. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು seral leaf beetle ಮತ್ತು ಇದು ಸ್ಟೆಮ್ ಸಾಫ್ಲೈ ಅಂತ ಕರಿತೀವಿ.
ನೆಕ್ಸ್ಟ್ ಒಂದು ಕಾಟನ್ ಪ್ಲಾಂಟಲ್ಲಿ ಜಸಿಡ್ಸ್ ಅನ್ನೋವಂಥ ಏನು ಕರೆದಿದ್ದೀವಿ, ದಿಸ್ ಇಸ್ ಅ ಜಸಿಡ್ ಇನ್ಸೆಕ್ಟ್. ಸೊ ಈ ಜಸಿಡ್ ಎಫೆಕ್ಟ್ ಮಾಡಿದಾಗ ಏನಾಯಿತು, ಹೇರಿ ಲೀವ್ಸ್, ಸ್ಮೂತ್ ಲೀವ್ಸ್ ಆಯಿತು, ನೆಕ್ಟ್ರಾಲೆಸ್ ಕಂಡೀಷನ್ ಕೂಡ ಪ್ರೆಸೆನ್ಸ್ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಒಂದು ಮೇಸಲ್ಲಿ ದಟ್ ಈಸ್ ಅನ್ ಸ್ಟೆಮ್ ಬೋರರ್ ಅಂತ ಕರಿತೀವಿ. ಸೊ ಸ್ಟೆಮ್ ಬೋರರ್ ಇಟ್ ವಾಸ್ ರಿಸಲ್ಟಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಈಸ್ ಅನ್ ಹೈ ಆಸ್ಪರ್ಟಿಕ್ ಆಸಿಡ್, ಲೋ ನೈಟ್ರೋಜನ್ ಆ್ಯಂಡ್ ಶುಗರ್ ಕಂಟೆಂಟ್ ಅಂತ ಕರಿತೀವಿ. ಸೊ ಈ ಎಷ್ಟು ಪ್ರಾಪರ್ಟಿನ, ಸೊ ಇದೇನು ಮಾಡುತ್ತೆ, ರೆಸಿಸ್ಟೆಂಟ್ ಪ್ರಾಪರ್ಟಿ ಓವರು ತೋರಿಸ್ತಾ ಹೋಗುತ್ತೆ ಅಂತ ಕರಿತಿದ್ದೀವಿ. ಸೊ ಇದಾದಮೇಲೆ ಅಲ್ಲಿ ನ್ಯೂ ವೆರೈಟೀಸ್ ಆಫ್ ಆ್ಯಂಡ್ ಕ್ರಾಪ್ ವೆರೈಟೀಸ್ ಡಿಸ್ಕಸ್ ಮಾಡಿದ್ದೀವಿ, ಹೌದಾ. ಸೊ ಅದೇ ಅದು ಪ್ಯೂಸಾ ಗೌರವ್ ಮತ್ತು ಪ್ಯೂಸಾ ಸವ್ಯಾನಿ ಅಂತ. ಸೊ ದಟ್ ಈಸ್ ಅನ್ ಬ್ರಾಸಿಕಾ ಸ್ಪೀಸಸ್ ಆ್ಯಂಡ್ ಓಕ್ರಾ ಸ್ಪೀಸಸ್ ಅಂತ ಕರೆದಿದ್ದೀವಿ. ಸೊ ನೆಕ್ಸ್ಟ್ ಒನ್ ಪ್ಲಾಂಟ್ ಬ್ರೀಡಿಂಗ್ ಫಾರ್ ಟು ಇಂಪ್ರೂವ್ಡ್ ಫುಡ್ ಕ್ವಾಲಿಟಿ. ಸೊ ಫುಡ್ ಕ್ವಾಲಿಟಿನ ಇಂಪ್ರೂವ್ ಮಾಡುವಂತಹ ಪ್ರೋಸೆಸ್ನ ಏನಂತ ಕರಿತೀವಿ, ಬಯೋಫೋರ್ಟಿಫಿಕೇಷನ್. ಸೊ ವಾಟ್ ಈಸ್ ಬಯೋಫೋರ್ಟಿಫಿಕೇಷನ್? ಇಟ್ ಈಸ್ ಅ ಬ್ರೀಡಿಂಗ್ ಕ್ರಾಪ್ಸ್ ವಿತ್ ಹೈಯರ್ ಲೆವೆಲ್ ಆಫ್ ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಹೈ ಪ್ರೋಟೀನ್ ಆ್ಯಂಡ್ ಹೆಲ್ತಿಯರ್ ಫ್ಯಾಟ್ಸ್. ಇಟ್ ಈಸ್ ಅ ಮೋಸ್ಟ್ ಪ್ರಾಕ್ಟಿಕಲ್ ಮೀನ್ಸ್ ಟು ಇಂಪ್ರೂವ್ ದ ಪಬ್ಲಿಕ್ ಹೆಲ್ತ್ ಅಂತ ಕರಿತೀವಿ. ಇಟ್ ಈಸ್ ಅ ಬ್ರೀಡಿಂಗ್ ಪ್ರೋಗ್ರಾಮ್ ದಟ್ ಇಂಪ್ರೂವ್ಸ್ ದ ನ್ಯೂಟ್ರಿಷನಲ್ ಕ್ವಾಲಿಟಿ. ಇಟ್ ಈಸ್ ಅಂಡರ್ಟೇಕನ್ ಇನ್ ದ ಅಬ್ಜೆಕ್ಟಿವ್ಸ್ ಆಫ್ ಇಂಪ್ರೂವಿಂಗ್ ಅಂತ ಕರಿಬೋದು. ಸೊ ಅದರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ ಹೈಬ್ರಿಡ್ ಮೇಸ್, ವೀಟ್, ಹೌದಾ. ಮೇಸ್ ಯಾವ್ದು ಹೇಳಿದ್ದೀವಿ, ಇಟ್ ಕನ್ಸಿಸ್ಟಿಂಗ್ ಆಫ್ ಆ್ಯಂಡ್ ಟ್ವೈಸ್ ಅಮೈನೋ ಆ್ಯಸಿಡ್, ಇಟ್ ಇಸ್ ಅನ್ ಲೈಸಿನ್ ಅಂಡ್ ಟ್ರಿಪ್ಟೋಫ್ಯಾನ್ ಹೇಳಿದ್ದೀವಿ. ವೀಟ್ ಅಟ್ಲಾಸ್ 66, ಇಟ್ ಕನ್ಸಿಸ್ಟಿಂಗ್ ಆಫ್ ಪ್ರೋಟೀನ್ ಎನ್ರಿಚ್ಡ್. ಮತ್ತು ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ವೆಜಿಟೇಬಲ್ ಕ್ರಾಪ್ಸ್ಗಳ ಬಗ್ಗೆ ವಿಟಮಿನ್ ಎ, ಸಿ ಎನ್ರಿಚ್ ಇರುವಂಥದ್ದು, ಪ್ರೋಟೀನ್ ಎನ್ರಿಚ್ ಇರುವಂಥದ್ದು, ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಎನ್ರಿಚ್ ಇರೋದು ಹೇಳಿದ್ದೀವಿ. ಸೊ ಇಲ್ಲಿ ನ್ಯೂಮರಸ್ ಕ್ರಾಪ್ ವೆರೈಟೀಸ್ ಇದೆ, ಫುಡ್ ಕ್ರಾಪ್ಸ್ ಆ್ಯಂಡ್ ವೆಜಿಟೇಬಲ್ ಕ್ರಾಪ್ಸ್ ಇದೆ. ಸೊ ಇವೆಲ್ಲವೂ ಕೂಡ ಬಯೋಫೋರ್ಟಿಫಿಕೇಷನಿಂದ ಡೆವಲಪ್ಮೆಂಟ್ ಆಗಿರುವಂಥವು. ಸೊ ವಿತಿನ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಆ್ಯಂಡ್ ಫುಡ್ ಪ್ರಾಡಕ್ಟ್ಸ್ ದ ಕ್ವಾಲಿಟಿ ವಾಸ್ ಎನ್ಹ್ಯಾನ್ಸ್ ಮಾಡುವಂತಹ ಪ್ರೋಸೆಸ್ನ ಬಯೋಫೋರ್ಟಿಫಿಕೇಷನ್ ಅಂತ ಕರಿತೀರಿ. ನೆಕ್ಸ್ಟ್ ಬಂತು ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಕರಿತಿದೆ. ಸೊ ಇಟ್ ಈಸ್ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಪ್ರೋಟೀನ್ ಫಾರ್ ನ್ಯೂಟ್ರಿಷನ್ ಆಫ್ ಹ್ಯೂಮನ್ ಆ್ಯಂಡ್ ಆ್ಯನಿಮಲ್ಸ್. ಸೊ ವೇರ್ ದ ಮೈಕ್ರೋಬ್ಸ್ ಆರ್ ಗ್ರೋನ್ ಆನ್ ಆ್ಯನ್ ಇಂಡಸ್ಟ್ರಿಯಲ್ ಸ್ಕೇಲ್ ಆ್ಯಸ್ ಅ ಸೋರ್ಸ್ ಆಫ್ ಗುಡ್ ಪ್ರೋಟೀನ್ ಅಂತ ಕರಿತಿದ್ದೀವಲ್ವ. ಸೊ ಇದು ಸ್ಪೈರುಲೈನಾ. ಸೊ ಈ ಸ್ಪೈರುಲೈನಾನ ಮತ್ತು ಇನ್ನೂ ಸ್ಪೆಸಿಫಿಕ್ ಸ್ಪೀಸಸ್ನ ನಾವು ಸಿ ವೆಜಿಟೇಬಲ್ಸ್ ಅಂತ ಕೂಡ ಮೆನ್ಷನ್ ಮಾಡ್ಬೋದು. ದ ಹ್ಯಾವಿಂಗ್ ಆ್ಯನ್, ಸೊ ಈ ಥರ ಇರುವಂತಹ ಸ್ಪೈರುಲೈನನ ಪಾಂಡ್ಸ್ಗಳಲ್ಲಿ ಬೆಳೆಸ್ಬಿಟ್ಟು ಪೌಡರ್ಡ್ ಫಾರ್ಮಲ್ಲೂ ಕೂಡ ನ್ಯೂಟ್ರಿಷನಲ್ ಡಯೆಟ್ಗೆ ಅದನ್ನು ಯುಟಿಲೈಸ್ ಮಾಡ್ತೀವಿ. ಸೊ ಸ್ಪೈರುಲನ್ನ ಎಲ್ಲಿ ಬೆಳೆಸ್ತೀವಿ? ಇಟ್ ಕ್ಯಾನ್ ಬಿ ಗ್ರೋನ್ ಇನ್ ಅ ಮೆಟೀರಿಯಲ್ಸ್ ಲೈಕ್ ವೇಸ್ಟ್ ವಾಟರ್ ಫ್ರಮ್ ದ ಪೊಟ್ಯಾಟೊ ಪ್ರೊಸೆಸಿಂಗ್ ಪ್ಲಾಂಟ್ಸ್ ದಟ್ ಕನ್ಸಿಸ್ಟಿಂಗ್ ಆಫ್ ಆನ್ ಹೈಯೆಸ್ಟ್ ಕ್ವಾಂಟಿಟಿ ಆಫ್ ಸ್ಟಾರ್ಚ್, ಮೊಲಾಸಸ್, ಅನಿಮಲ್ ಮ್ಯಾನ್ಯೂರ್ ಆ್ಯಂಡ್ ಈವನ್ ಇನ್ ಅ ಸೀವೇಜ್. ಬಟ್ ಆ ಸೀವೇಜ್ ಎಲ್ಲ ಏನಿರುತ್ತೆ, ಲಾರ್ಜ್ ಕ್ವಾಂಟಿಟಿ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಇಟ್ ಸರ್ವ್ಸ್ ಆಸ್ ಅ ಫುಡ್ ಅಂತ ಕರಿಬಹುದು. ಸೊ ಇದು ಹಂಗಾಗಿ ಸ್ಪೈರುಲೈನಾ ಅನ್ನುವಂಥ ಕಂಪೋಸಿಷನ್ ಸೊ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್ ಕೂಡ ಯುಟಿಲೈಸ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಯೂಸ್ಡ್ ಆ್ಯಸ್ ಆನ್ ಫುಡ್ ಸಪ್ಲಿಮೆಂಟ್ ಫಾರ್ ಸ್ಪೇಸ್ ಟ್ರಾವೆಲರ್ಸ್ ಅಂತ ಕೂಡ ಓದಿದ್ದೇವೆ. ಸೊ ಇಟ್ ಹ್ಯಾಸ್ ಬಿನ್ ಕಾಮನ್ ನೇಮ್ ಫಾರ್ ಹ್ಯೂಮನ್ ಆ್ಯಂಡ್ ಅನಿಮಲ್ ಫುಡ್ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ. ಪ್ರೊಡ್ಯೂಸ್ಡ್ ಪ್ರೈಮರಿಲಿ ಫ್ರಮ್ ದ ಟೂ ಸೋರ್ಸ್ ಆಫ್ ಸೈನೋಬ್ಯಾಕ್ಟೀರಿಯಾ. ಸೊ ಆ ಸೈನೋಬ್ಯಾಕ್ಟೀರಿಯಾಸ್ಗಳನ್ನ ನೇಮ್ಗಳನ್ನ ಮೆನ್ಷನ್ ಮಾಡಿದ್ದೀವಿ. ಸೊ ಇಟ್ ಈಸ್ ಯೂಸ್ಡ್ ಇನ್ ಆನ್ ಹ್ಯೂಮನ್ ಡಯಟರಿ ಸಪ್ಲಿಮೆಂಟ್ಸ್ ಆ್ಯಂಡ್ ಈವನ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್, ಫ್ಲೇಕ್ಸ್ ಆ್ಯಂಡ್ ಪೌಡರ್ ಫಾರ್ಮ್. So it is also used in the feed supplement in aquaculture, aquarium and poultry industries ಅಂತ ಕರಿಬೋದು. ಇದಾದಮೇಲೆ ಇದೊಂದು ನೀವು ನೆನ್ಪಿಟ್ಕೋಬೇಕಾಗಿರೋದು, ಇಲ್ಲೊಂದು ಸಿಂಗಲ್ ಸೆಲ್ ಪ್ರೋಟೀನ್ ಇದೆ, ಮಿಥೆಲೋಫಿಲ್ಲಸ್ ಮಿಥೆಲೋಟ್ರೋಫಸ್ ಅಂತ. ಮಿಥೆಲೋಟ್ರೋಫಸ್. ಸೊ ಇಟ್ ಈಸ್ ಅ protein enriched media. There is a single cell protein. Because of its high rate, biomass production and growth, it produces 25 tons of protein. ಇದು 25 ಟನ್ಸ್ ಆಫ್ ಪ್ರೋಟೀನ್ನ ಪ್ರೊಡ್ಯೂಸ್ ಮಾಡುವಂತಹ ಕ್ವಾಂಟಿಟಿ, ಇದನ್ನು ಏನಿರುತ್ತೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ನ ಇದು ಹೊಂದಿರೋದ್ರಿಂದ ಇದನ್ನು ನೆನ್ಪಿಟ್ಕೊಳ್ಳಿ. ಇದು 1 ಮಾರ್ಕಲ್ಲಿ ಮತ್ತು ಕಾಂಪಿಟೇಟಿವಲ್ಲೂ ಕೂಡ ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಓಕೆ, ಇವತ್ತಿನ ರಿಲೇಟೆಡು ನಾವು ಡಿಸ್ಕಷನ್ ಮಾಡಿದ್ದೀವಿ. ಇನ್ನೂ ಏನೋ ಅಸೈನ್ಮೆಂಟ್ಸ್ ಕ್ವಶನ್ಸ್ ಕೊಟ್ಟಿದ್ದೀವಿ. ಏನಾದರೂ ಡೌಟ್ಸ್ಗಳಿದ್ರೆ, ಕ್ಲಾರಿಫಿಕೇಷನ್ ಬೇಕಿದ್ದರೆ ನೀವು ನಮಗೆ ಕಾಲ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.